ಅದು ಇದು ಶಾಪಿಂಗು ಮಣ್ಣು ಮಸಿ ಅಂತ ಸುಮ್ಮನೆ ಸುತ್ತಾಡ್ಸಿ ರಾತ್ರಿ ಅವಳು ಮಲ್ಗದ ಮೇಲೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಆವಾಗ ಏಜೆಂಟ್ ಕರ್ಕೊಂಡು ಬನ್ನಿ. ಏಜ್ ಆಗಿರೋ ವರ್ಕ್ ಟೆನ್ಷನ್ಸ್ಗೆ ಲೀಲಾ ಬರ್ಡೇ ಅನ್ನೋದನ್ನ ಅವ್ರು ಮರ್ತೋಗ್ಬಿಟ್ಟಿರ್ತಾರೆ. ಇಲ್ಲೇ ಇದ್ರೆ ಅವಳೇ ಮೇಲ್ ಬಿದ್ದು ನೆನಪಿಸಿ ವಿಶ್ ಮಾಡಿ ಅದು ಇದು ಅಂತೆಲ್ಲ ಹೇಳ್ತಾರೆ. ಅವಾಗ ಏಜಾಗ ಆಪ್ಷನ್ನೇ ಇಲ್ಲದೆ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕಾಗುತ್ತೆ. ಅದೇ ಹೊರಗಡೆ ಆಗಿದ್ರೆ ಇದು ಯಾವುದೂ ನಡೆಯೋದಿಲ್ಲ. ಅವಳು ತೆಪ್ಪಗ್ ಬಾಯಿ ಮುಚ್ಕೊಂಡು ಬಿತ್ಕೋತಾಳೆ. ಅವಳು ಬರ್ತಡೆ ಸರ್ವನಾಶ ಆಗತ್ತೆ. ಪಾಪ ಲೀಲಾ ಸರು. ಅತ್ತೆ, ಪಾಪ ಪುಣ್ಯ ಎಲ್ಲ ಪುಸ್ತಕದ ಮೇಲೆ. ಸುಮ್ಮನೆ ನಾನು ಹೇಳಿದ್ದನ್ನು ಕೇಳಿ ಅಷ್ಟೇ. ಏನೋ ಅಮ್ಮ ಸರು, ಆ್ಯಕ್ಚುಲಿ ನನಗಿದೆಲ್ಲ ಇಷ್ಟ ಆಗಲ್ಲ. ಆದರೂ ನೀನು ಹೇಳ್ತಿದ್ಯಲ್ಲ ಅಂತ ಮಾಡ್ತೀನಿ. ಇದರಿಂದ ನನಗೆ ಯಾವ ಪಾಪನೂ ಸುತ್ಕೊಳ್ದೇ ಇದ್ರೆ ಸಾಕಪ್ಪ ದೇವ್ರೆ. ಅದೇನು ಪಾಪ ಸುತ್ಕೊಂಡ್ರು ಅದು ನನಗೆ ಸುತ್ಕೊಳ್ಳಿ. ನಿಮ್ಮಿಬ್ರನ್ನ ಒಂದ್ ಮಾಡಿದ್ರೆ ನನಗೆ ಅಂಟಿರೋ ಪಾಪನೂ ಹೊಟ್ಟೋಗತ್ತೆ. ಏನೋ ಅಮ್ಮ ಸರು, ನೀನು ಈ ಮನೇಲಿ ಇರೋದಕ್ಕೆ ಹೇಗೋ ನನ್ನ ಜೀವನ ನಡೀತಿದೆ. ಇಲ್ಲ ಅಂದಿದ್ರೆ ನಾನು ಕೆರೆನೋ ಬಾವಿನೋ. ಅತ್ತೆ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಅದೇ ಕೆರೆಗೆ ಆ ಲೀಲಾನೇ ಬೀಳಿ. ನಿಮಗೆ ನಾನಿದ್ದೀನಿ. ನೀವು ಈ ಥರ ಎಲ್ಲ ಯೋಚನೆ ಮಾಡೋದನ್ನ ಬಿಟ್ಟು ನಾಳೆ ಇಡೀ ದಿನ ಏಜೇನ ಹೇಗೆ ಎಂಗೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. This is for you. ಇದು ನನ್ನ ಫೇವ್ರೆಟ್. ಅಪ್ಪ ತರ್ತಿದ್ರಲ್ಲ ಇದೇ ತರ ಆಯ್ತು. ಕೊಡಿ 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 ಕೊಡಿ. ಸೇಮ್ ಟೇಸ್ಟ್ ರೀ, ಸಖತ್ತಾಗಿದೆ. ಇದ್ರ ಜೊತೆಗೆ ಅಪ್ಪ ನಂಗೆ ಇನ್ನೊಂದು ಕೊಡ್ತಿದ್ರು. ಅದು ತಿಂದಾದ್ಮೇಲೆ ತುಂಬಾ ಖಾರ ಆಗೋದು. ಅವಾಗ ಅಪ್ಪ ನಂಗೆ ಖಾರ ಹಾಕ್ಬಾರ್ದು ಅಂತ ಇದ್ರ ಜೊತೆಗೆ ನೀವು ನನ್ಗೋಸ್ಕರ ಲಾಲಿಪಾಪ್ ತಂದಿದ್ದೀರಾ. ಆದ್ರೆ ನಮ್ಮ ಅಪ್ಪನಷ್ಟು ನನ್ನ ಯಾರು ಅರ್ಥ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಅಪ್ಪ ನಂಗೆ ಒಂದ್ ಲಾಲಿಪಾಪ್ ಜೊತೆ ಇನ್ನು ತುಂಬಾ ಇದೆಲ್ಲ ನನ್ಗೇನಾ? ಆಕ್ಚುಲಿ ಫ್ಯಾಕ್ಟ್ ಏನು ಗೊತ್ತಾ, ನಿನ್ನನ್ನು ನಿಮ್ಮ ಅಪ್ಪನಿಗಿಂತ ನಾನು ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ರೀ. ನೀವ ಲೀಲಾನ ನಂಬಿ ಹಾಳಾಗ್ತಿದ್ದೀರಾ ಅತ್ತೆ. ಅದಾಗದ್ ಬೇಡ. ನನಗ್ ಚೆನ್ನಾಗ್ ಗೊತ್ತು, ಇವತ್ತವಳು ಏಜೆಗೆ ಹತ್ರ ಆಗೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಇಲ್ಲ ಸರ್, ಲೀಲಾ ನನ್ನ ಹತ್ರ ತುಂಬಾ ನಿಯತ್ತಾಗಿದ್ದಾಳೆ. ಆ ನಿಯತ್ ಅವಳ ಜೊತೆ ಇರೋವರೆಗೂ ಅವಳಿಂದ ನನ್ಗೆ ಯಾವ ಸಮಸ್ಯೆನೂ ಆಗಲ್ಲ ಅಂತ ನನ್ಗನ್ಸತ್ತೆ. ಏನತ್ತೆ ಹೀಗೆ ಹೇಳ್ತಿದ್ದೀರಾ? ನೀವ್ ಅವಳನ್ನ ನಂಬಿದ್ರೆ ನಿಮ್ಗೆ ಪ್ರಾಬ್ಲಮ್ಮು. ನೀನ್ ಹೇಳ್ತಿರೋದು ನಿಜ ಸರ್. ಆದ್ರೆ ಲೀಲಾ ಮನ್ಸಲ್ಲಿ ಅವಳಿಗೆ ಬರ್ತಾ ಇರೋ ಫೀಲಿಂಗ್ಸ್ಗಳನ್ನ ನನ್ನ ಹತ್ರ ಶೇರ್ ಮಾಡ್ತಿರ್ಬೋದು. ಅಭಿ ಹಿಂದೆ ಅವಳು ಬಿದ್ದಿರ್ಬೋದು. ಅಭಿ ಮೇಲೆ ಅವಳಿಗೆ ಮನ್ಸು ಕೂಡ ಆಗಿರ್ಬೋದು. ಆದ್ರೆ ಅವಳು ನನ್ನ ಹತ್ರ ಎಲ್ಲಾನು ಹೇಳ್ಕೊಳ್ತಿರೋದ್ರಿಂದ ಅವಳು ಮುಂದೆ ಹೇಗಿರ್ತಾಳೆ, ಏನ್ ಮಾಡಕ್ ಹೊರಟಿದ್ದಾಳೆ ಅದೆಲ್ಲ ನನಗೆ ಮೊದಲೇ ಗೊತ್ತಾಗೋದ್ರಿಂದ ಲೀಲಾಯಿಂದ ನನಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳೋಕ್ ಬರ್ತಿದ್ದೀನಷ್ಟೇ. ಅವಳನ್ನ ನಂಬೇಡಿ. ಅವಳು ಬರೀ ನಾಟಕ ಆಡ್ತಾಳೆ. ಅವಳ ಕಣ್ಣೀರಿಗೂ ಆಕ್ಟಿಂಗ್ ಬರುತ್ತೆ. ನೀವ್ ಅದನ್ನೇನಾದ್ರೂ ನಂಬಿದ್ರೆ ನೀವ್ ಕೆಟ್ರಿ ಅಂತಾನೆ ಅರ್ಥ. ಅವಳು ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡಿದ್ದಾಳೆ ಅಂತ ನೀವು ಹೀಗೆ ಆಡ್ತಿದ್ದೀರಲ್ಲ. ಅವಳು ಅದನ್ನೇ ಇಟ್ಕೊಂಡು ಏನಾದ್ರೂ ಪ್ಲಾನ್ ಮಾಡ್ತಿರ್ಬೋದಲ್ವಾ? ಇಲ್ಲ ಸರು, ಅವಳಿಗೆ ಮಾನಸಿಕವಾಗಿ ಏನೋ ತೊಂದರೆ ಇದೆ. ಇಲ್ಲ ಅಂದ್ರೆ ಯಾರಾದ್ರೂ ಹೆಂಡತಿ ಹತ್ರನೇ ಬಂದು ನಿನ್ ಗಂಡನ ಮೇಲೆ ನನಗ್ ಲವ್ ಆಗಿದೆ ಅಂತ ಹೇಳ್ಕೋತಾರ? ನೀನೇ ಹೇಳು. ನಿಜ ಮೇಲೆ ಲವ್ ಆಗಿದೆ ಅಂತ ನಿಮ್ಮ ಹತ್ರನೇ ಬಂದು ಹೇಳಿದ್ಲಾ? ನನಗೆ ಯಾಕೋ ಇದು ಬೇರೆ ತರನೇ ಅನ್ನಿಸ್ತಾ ಇದೆ. ಇದು ಮಾನಸಿಕ ಕಾಯಿಲೆ ಅಲ್ಲ ಅತ್ತೆ. ಇಲ್ಲ ಸರು, ಅವಳಿಗೆ ಏನೋ ಪ್ರಾಬ್ಲಮ್ ಇದೆ.
ಅವಳು ಬೇರೆ ಇನ್ಯಾರ ಹತ್ರನೋ ಹೇಳಿ ನನ್ನ ಹತ್ರ ಹೇಳ್ದೆ ಹೋಗಿದ್ರೆ ಮೋಸ್ಟ್ ಪ್ರಾಬ್ಲಿ ನಾನು ಅವಳನ್ನ ನಂಬ್ತಿದ್ದೆ. ಆದರೆ ಅವಳು ಯಾರ ಹತ್ರನೂ ಹೇಳ್ಕೊಳ್ದೆ ನನ್ನ ಹತ್ರನೇ ಬಂದು ಹೇಳ್ಕೊಳ್ತಿದ್ದಾಳೆ ಅಂದರೆ ಅದರ ಅರ್ಥ ಅವಳು ಅಭಿ ವಿಷಯದಲ್ಲಿ ತಪ್ಪು ಮಾಡಲ್ಲ ಅಂತ. ಏನೋ ಅತ್ತೆ, ನನಗೆ ತಿಳಿದಿದ್ದೆ ನಾನು ಹೇಳಿದ್ದೀನಿ. ಇದಕ್ಕೆ ಮೇಲೆ ನಿಮ್ಮಿಷ್ಟ. ನಿನ್ನ ಕನ್ಸನ್ ನನಗೆ ಅರ್ಥ ಆಗುತ್ತೆ ಸರು. ಆದರೆ ಈಗ ನಾವು ಮಾಡಬೇಕಾಗಿರುವಂಥ ಮೊದಲು ಕೆಲಸ ಲೀಲಾಗೆ ಅಭಿ ಮೇಲೆ ಬರ್ತಾ ಇರುವಂಥ ಫೀಲಿಂಗ್ಸ್ಗಳನ್ನ ಮೊದಲು ಸ್ಟಾಪ್ ಮಾಡಬೇಕು. ನೀವು ಏಜೆಗೆ ಕಾಲ್ ಮಾಡಿ, ನಿಮ್ಗೆ ಏನಾದರೂ ಕ್ಲೂ ಸಿಗ್ಬೋದು. ಇದನ್ನ ಟ್ರೈ ಮಾಡ್ಬೋದು. ಅತ್ತೆ, ಸ್ಪೀಕರ್ ಆನ್ ಮಾಡಿ. ಈ ರಾಕ್ಷಸಿ ಯಾಕೆ ಇವಾಗ ಫೋನ್ ಮಾಡ್ತಾ ಇದ್ದಾಳೆ? ಇವ್ರು ಇವಾಗ ಫೋನ್ ರಿಸೀವ್ ಮಾಡ್ತಾರೋ ಇಲ್ವೋ? ಟೆಸ್ಟ್ ಮಾಡೇ ಬಿಡೋಣ. ಇವ್ರು ಇವಾಗ ಪ್ರಾರ್ಥನೆ ಫೋನ್ ರಿಸೀವ್ ಮಾಡಿದ್ರೆ ಇವ್ರು ನನಗೆ ಸಿಗಲ್ಲ. ಅಕಸ್ಮಾತ್ ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಪಕ್ಕಾ ಸಿಗ್ತಾರೆ. ಅತ್ತೆ ರಿಸೀವ್ ಮಾಡ್ತಿಲ್ವಾ? ಸರು, ನೀನೇ ಸ್ಪೀಕರ್ ಹಾಕು ಅಂತ ಹೇಳಿದ್ಯಾ ತಾನೆ? ಕೇಳಿಸ್ತಿಲ್ವಾ ನಿನಗೆ? ಟೆನ್ಷನಲ್ಲಿ ಕೇಳ್ಬಿಟ್ಟೆ ಅತ್ತೆ. ರಿಸೀವ್ ಮಾಡು, ರಿಸೀವ್ ಮಾಡು. ಮಾಡೋದು ಬೇಡ 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 ಬೇಡ, ಪ್ಲೀಸ್ ಬೇಡ. ಅತ್ತೆ, ಏಜೆ ನಿಮ್ ಕಾಲ್ ರಿಸೀವ್ ಮಾಡಿದ್ರೆ ಅವ್ರು ನಿಮ್ಮನ್ನ ಪ್ರೀತಿಸ್ತಿದ್ದಾರೆ ಅಂತ ಅರ್ಥ. ಇಲ್ಲ ಅಂದ್ರೆ ಇಲ್ಲ. ಐ ಲವ್ ಯು ರೀ. ಹೇಳಿದ್ಯಾ? ಅವಳು ಬಂದ್ಮೇಲೆ ನಮ್ಮ ಮನೆ ಬಣ್ಣನೇ ಬದಲಾಗೋಯ್ತು. ಈ ಮನೆಗೂ ಒಳ್ಳೆ ಭವಿಷ್ಯ ಇದೆ ಅಂತ ತೋರಿಸ್ದವಳು ಲೀಲಾ. ಅಂತ ಹುಡುಗಿ ನನಗೆ ಸೊಸೆ ಆಗ್ಬೇಕೋ ಅಥವಾ ನನ್ನ ಮಗನ ಮನಸ್ಸನ್ನ ಕಲ್ಲು ಮಾಡಿದ ಅಂತರ ಈ ಮನೆ ಸೊಸೆ ಆಗ್ಬೇಕೋ? ನೀವೇ ಹೇಳಿ ಬೀಗ್ರೆ. ಇಷ್ಟೆಲ್ಲ ನಡೆದಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲಮ್ಮ. ನಿಜವಾಗ್ಲೂ ನೋವು ಅನುಭವಿಸಿದವ್ರಿಗೆ ಮಾತ್ರ ಅದರ ಆಳ ಅಗಲ ಎಲ್ಲ ಗೊತ್ತಿರೋದು. ನಾವು ಸುಮ್ಮನೆ ಮಾತಾಡ್ಬೋದು ಅಷ್ಟೇ. ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ. ಬೀಗ್ರೆ, ಕಲ್ಲನ್ನ ನಂಬಿಕೆಯಿಂದ ದೇವರು ಅಂತ ಪೂಜೆ ಮಾಡ್ತೀವಿ. ಆದ್ರೆ ಕಲ್ಲು ಮನ್ಸಿರೋರು ದೇವ್ರಾಗ್ ಬಂದ್ರು ಅವ್ರನ್ನ ಹತ್ರಕ್ಕೂ ಬಿಟ್ಕೊಳ್ಳೋದಿಲ್ಲ. ನನ್ನ ಪ್ರಕಾರ ಅಂತ್ರಾಗೆ ಕಲ್ ಮನ್ಸು. ಇದಕ್ಕೂ ಮೀರಿ ಇನ್ನೇನು ಹೇಳಕ್ ಆಗಲ್ಲ.
ಅರ್ಥ ಆಗುತ್ತಲ್ಲ. ನೀವೇನು ನೊಂದ್ಕೋಬೇಡಿ. ನಮ್ ಲೀಲಾ ಇದ್ದಾಳಲ್ಲ, ಎಜೆ ಸರ್ನ ಮತ್ತೆ ರಾಮ್ ಆಗಿ ಮಾಡೇ ಮಾಡ್ತಾಳೆ. ಹಾ, ಆದ್ರೆ ಅಷ್ಟರಲ್ಲಿ ಅವರಿಬ್ಬರ ಮಧ್ಯೆ ಯಾರೂ ಬರಬಾರ್ದು ಅಷ್ಟೇ. ಬರ್ತಾರಮ್ಮ, ನಮ್ ಸುತ್ತಮುತ್ತ ಇರೋರೇ ಬರ್ತಾರೆ. ಆದ್ರೆ ನಮ್ ಲೀಲನ್ಗೆ ಅವ್ರನ್ನೆಲ್ಲ ದಾಟಿ ಹೋಗೋ ಶಕ್ತಿ ಇದೆ. ಅದಕ್ಕೆ ನಾವು ಹೆಚ್ಚಿಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅವಶ್ಯಕತೆ ಇದ್ದಾಗ ಮಾತ್ರ ಒಂದ್ ಸ್ವಲ್ಪ ತಲೆ ಕೆಡಿಸ್ಕೋತೀವಿ. ಅದು ಅಲ್ಲದೆ ನಾಳೆ ಲೀಲಾ ಬರ್ತ್ಡೇ, ಅಲ್ಲಿಗೆ ಹೋಗೋಣ ಅಂತ ಚುಕ್ಕಿ ಹೇಳಿದ್ಲು. ನಾನೇ ಬೇಡ ಅಂದೆ. ಅವರಿಬ್ರು ಒಟ್ಟಿಗೆ ಇರೋ ಕಾಲ ಎಜೆ ಸರ್ ಏನ್ ಪ್ಲಾನ್ ಮಾಡಿರ್ತಾರ ಏನೋ, ಅದಕ್ಕೆ ಬರೋದು ಬೇಡ ಅನ್ಕೊಂಡ್ವಿ. ಇನ್ನೊಂದಿನ ಖಂಡಿತ ಬನ್ನಿ, ಬರ್ದೇ ಇದ್ಬಿಡ್ಬೇಡಿ. ನಾಳೆ ನನ್ನ ಮಗ ಲೀಲಾಗೋಸ್ಕರ ಏನೇನೆಲ್ಲ ಮಾಡ್ತಾನೆ ಅಂತ ನೋಡ್ತಾ ಇರಿ. ನಾನು ನಿಮ್ಗೆ ಆಗಾಗ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಆಯ್ತಾ? ಸರಿನಮ್ಮ, ಒಳ್ಳೇದಾಗ್ಲಿ. ಆಯ್ತಪ್ಪ. ಆಚೆ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಂಡು ಅವ್ರನ್ನ ಡಾಕ್ಟರ್ ಹತ್ರ ತೋರಿಸಿ ಖುಷಿಯಾಗಿ ಟ್ರೀಟ್ ಮಾಡಿದಾರಲ್ಲ, ಇನ್ನ ಏನ್ ಬೇಕಜ್ಜಿ ನಿಮ್ಗೆ? ಲೀಲಾ ಬೇಕು. ಈ ಖುಷಿನೆಲ್ಲ ಅವಳೇ ಹೇಳ್ಬೇಕು, ನೀವ್ ಹೇಳಿದ್ರೆ ಸಾಲದು. ಅವ್ರಲ್ಲಿ ಖುಷಿನಲ್ಲಿ ಹಾರಾಡ್ತಿರ್ತಾರೆ, ಇಲ್ಲಿ ಬಂದ್ ಹೇಳ್ತಾರ ಅಜ್ಜಿ? ಹೇಳ್ಬೇಕಪ್ಪ. ಈ ಐಡಿಯಾ ಕೊಟ್ಟಿದ್ಯಾರು? ಈ ಮುದುಕಿ ತಾನೆ. ಓಹೋ, ಚಂದ್ರಯಾನ ಸಫಲ ಆಯ್ತು ಅಂತ ಹೇಳ್ಬಿಟ್ಟು ಎಲ್ರು ಚಪ್ಪಾಳೆ ತಟ್ಬಿಡ್ತಾರೆ. ಆದ್ರೆ ಆ ಚಪ್ಪಾಳೆ ಸಲ್ಬೇಕಾಗಿರೋದು ಯಾರಿಗೆ? ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರೋ ಸೈಂಟಿಸ್ಟ್ಗಳಿಗೆ. ಹಾ, ಕರೆಕ್ಟ್. ಹಾಗೆ ಈ ರಾಮ್ಲೀಲಾ ಯಾನ ಪ್ಲಾನ್ ಮಾಡಿದ್ದಿ ಮುದುಕಿಗೆ ಒಂದ್ ಥ್ಯಾಂಕ್ಸ್ ಹೇಳಿಲ್ಲ ಅವಳು. ಬರ್ಲಿ, ಮಾಡ್ತೀನಿ ಅವಳಿಗೆ. ಏ ಲಕ್ಷ್ಮಿ, ಹಾ ಜಿ. ಸ್ಟೋರ್ ರೂಮ್ ಹೋಗಿ ಒಂದು ಉದ್ದನೆ ಕೋಲ್ ತಗೊಂಬ. ಇಷ್ಟುದ್ದ ತರ್ಲ? ಗುಡ್, ಹೋಗು. ಏ ರೂಪ, ನೀನು ಅಡ್ಗೆ ಮನೆಗೆ ಹೋಗಿ ಒಲೆ ಮೇಲೆ ಆ ದೋಸೆ ಮುಗ್ಚೋ ಕೈನ ಕೆಂಪಾಗಿ ಕಾಯಿಸ್ಬೇಕು. ಹೇಳು. ಕೆಂಪು ಕಾಯಿಸ್ಬೇಕು. ಬರ್ಲಿ, ಅವಳು ಮಾಡ್ತೀನಿ. ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ನೀನು ಈ ಮುದ್ಕಿನ ಎಷ್ಟೊಂದು ಕಾಯಿಸ್ಬಿಡ್ತೀಯಾ? ಅಜ್ಜಿ, ಮನೆ ಕೆಲಸ ಎಲ್ಲ ಮುಗಿಸೋಷ್ಟು ಇಷ್ಟೊತ್ತು ಆಗೋಯ್ತು. ಹೋಗಮ್ಮ, ನೀನ್ ಈ ಮುದ್ಕಿನ ತುಂಬಾ ಗೋಳಾಡಿಸ್ತೀಯ. ಸಾರಿ ಅಜ್ಜಿ, ನೀನು ಮುದ್ದು ಪುಟಾಣಿ ಅಜ್ಜಿ ಅಲ್ವಾ? ಅಜ್ಜಿ ಅಜ್ಜಿ ಅಜ್ಜಿ, ನಿಮ್ ಪ್ಲಾನ್ ಮಾತ್ರ ಸೂಪರ್ ಆಗಿತ್ತು. ನಾನು ಎಷ್ಟು ಖುಷಿ ಆಗಿದ್ದೀನಿ ಗೊತ್ತಾ, ಹೇಳಕ್ಕೆ ಆಗಲ್ಲ. ಅವ್ರು ನನ್ನ ಪುಟ್ಟ ಮಗು ತರ ನೋಡ್ಕೊಂಡ್ರು. ನಾನ್ ಅವ್ರನ್ನ ಗೋಳೈಕೊಂಡಿರೋ ಅಷ್ಟು ಇನ್ಯಾರು ಗೋಳೈಕೊಳ್ಳೋಕ್ ಸಾಧ್ಯ ಇಲ್ಲ. ಅಷ್ಟು ಗೋಳೈಕೊಂಡ್ಬಿಟ್ಟಿದೀನಿ ಗೊತ್ತಾ. ಎಲ್ಲರೂ ಅವ್ರನ್ನ ಹಿಟ್ಲರ್ ಅಂತ ಹೇಳ್ತಾರೆ, ಆದ್ರೆ ನನ್ನ ಹತ್ರ ಮಾತ್ರ ಪುಟ್ಟ ಮಗು ತರ ಇದ್ಬಿಟ್ರು. ಅಯ್ಯೋ, ಬಾದಾಮಿ ಹಾಲು ಕೊಟ್ಟು ಎಷ್ಟು ಖುಷಿ ಆಗ್ತಾ ಇದೆ ನಂಗೆ. ಅಜ್ಜಿ, ಉದ್ದನ್ ಕೋಲು. ಅಜ್ಜಿ, ಕೆಂಪು ಕಾಯಿಸೋದು? ನಿಮ್ಮಿಬ್ರಿಗೂ ಅದ್ರಲ್ಲೇ ಹೊಡಿತೀನಿ. ಹೋಗ್ರೆ ಸುಮ್ನೆ. ಚೊಚ್ಚೆ ನೋಡಿರೋ ಹಂಗೆಲ್ಲ ಹೊಡ್ಯಕ್ ಮನ್ಸ್ ಬರುತ್ತೆ. ಕೀಟಾಗಿದ್ದಾಳೆ ಪಗ್ಗು ಕಂದ. ಅಭಿ, ಪ್ಲೀಸ್ ನೀನೇನು ಬೇಜಾರು ಮಾಡ್ಕೋಬೇಡ. ಸರು ಹೀಗೆ ನನ್ನ ವಿಷಯ ಅಂತ ಬಂದರೆ ಸ್ವಲ್ಪ ಜಾಸ್ತಿ ಎಕ್ಸೈಟ್ ಆಗಿಬಿಡ್ತಾಳೆ. ಯು ಡೋಂಟ್ ವರಿ. ಏನ್ರಿ ಇದು? ನನ್ನ ಸೊಸೆ ಟುಸ್ ಪಟಾಕಿ ಮಾಡ್ತೀನಿ ಅಂತ ಹೇಳಿ ಹಾಗೆ ಮಾಡ್ಬಿಟ್ಲು. ಸಾಮಾನ್ಯವಾದವಳಲ್ಲ ಇವಳು, ಏನೋ ಮಾಡ್ತಾಳೆ. ಕೂಗಾಡ್ಕೊಂಡ್ ಬಂದಿರೋ ಅಂತರನ್ನೇ ತೆಪ್ಪಗಾಗಿಸ್ಬಿಟ್ಲು. ಸರು, ಬಿತ್ತು ನಂಗೆ ವಧೆ. ಏಜೆ ನನ್ನ ಹೆಸರು ಹೇಳೋ ಯೋಗ್ಯತೆನೂ ಇಲ್ಲ ನಿನಗೆ. ಎಷ್ಟು ಸಲ ನಾನು ನಿನಗೆ ಬುದ್ಧಿ ಹೇಳಿದ್ದೀನಿ, ಮನೆ ಅಂದ್ರೆ ಎಲ್ಲರೂ ಒಟ್ಟಿಗೆ ಇರೋದಲ್ಲ, ಎಲ್ಲಾ ಟೈಮಲ್ಲೂ ಒಟ್ಟಿಗೆ ಅನುಸರಿಸ್ಕೊಂಡಿರೋದು ಅಂತ. ಈ ಚಿಕ್ಕ ಚಿಕ್ಕ ಸೂಕ್ಷ್ಮಗಳು ಅರ್ಥ ಆಗಲ್ವಾ ನಿಮಗೆ? ಆಕ್ಚುಲಿ ಏನಂದ್ರೆ ತುಂಬ ಕುಟುಂಬದಲ್ಲಿ ಇರೋದಕ್ಕೆ ಲಾಯಕ್ಕೆ ಇಲ್ಲ ನೀನು.
ಮೊದಲು ಮನೇಲಿ ಹೇಗಿರ್ಬೇಕು ಅನ್ನೋದನ್ನ ಕಲ್ತ್ಕೊ. ಆಗ್ಲಿಲ್ಲ ಅಂದ್ರೆ ಹೇಳು, ಬೇರೆ ವ್ಯವಸ್ಥೆ ಮಾಡ್ತೀನಿ. ಇಲ್ಲ, ನಿನಗಿನ್ಮೇಲೆ ಹೇಗಿರ್ಬೇಕು ಅನ್ಸುತ್ತೋ ಹಾಗಿರು, ಏನ್ ಮಾಡ್ಬೇಕು ಅನ್ಸುತ್ತೋ ಹಾಗೆ ಮಾಡು. ಈ ಮನೆಯಲ್ಲಿ ನಿನ್ಗೆ ಇನ್ಮೇಲೆ ಯಾವ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀ ಚೆನ್ನಾಗಿರ್ಬೇಕಷ್ಟೆ. ಸರಿ ಸರ್, ನೀವಿರೋದಕ್ಕೆ ನನಗೆ ಯಾವ ಭಯನೂ ಇಲ್ಲ. ನೀವು ಯಾವಾಗಲೂ ಹೀಗೆ ನನ್ನ ಜೊತೆಯಲ್ಲೇ ಇರಿ. ಟೈಮೇ ಓಡ್ತಿಲ್ವಲ್ಲ. ದೇವ್ರೆ, ನನ್ನ ಬರ್ತಡೇ ಇದೆ, ಟೈಮ್ ಸ್ವಲ್ಪ ಬೇಗ ಓಡಿಸು ಅಂತ ನಾನು ಹಿಂಗೆ ಹೇಳಿದೆ ತಾನೆ. ನೀನು ನನ್ನ ಮಾತು ಕೇಳಲ್ಲ, ನನ್ನ ಗಂಡನೂ ನನ್ನ ಮಾತು ಕೇಳಲ್ಲ. ಇಬ್ರು ನಾನು ಏನು ಹೇಳಿದ್ರೆ ಸುಮ್ಮನೆ ನಗ್ತಾ ಇರ್ತೀರ ಅಷ್ಟೇ. ನನ್ನ ಬರ್ತಡೇಗೆ ಫಸ್ಟ್ ವಿಶ್ ಅವರೇ ಮಾಡಬೇಕು. ಅವ್ರು ವಿಶ್ ಮಾಡಲಿಲ್ಲ ಅಂದ್ರೆ ನಂಗೆ ಸಮಾಧಾನನೇ ಆಗಲ್ಲ. ಅವ್ರು ವಿಶ್ ಮಾಡ್ತಾರೋ ಇಲ್ವಾ, ಅಥವಾ ನನ್ನ ಬರ್ತಡೇ ಇರೋದನ್ನೇ ಮರ್ತೋಗ್ಬಿಟ್ಟಿದಾರ? ಇಲ್ಲ 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 ಇಲ್ಲ, ನನ್ನ ಮೇಲೆ ಅಷ್ಟೆಲ್ಲ ಕೇರ್ ತೋರಿಸ್ತಾರೆ. ಅವ್ರು ನನ್ನ ಬರ್ತಡೇ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ನಾನು ಯಾರು? ಲೀಲಾ ಅಭಿರಾಮ್ ಜೈಶಂಕರ್, ಮಿಸ್ಟರ್ ಪರ್ಫೆಕ್ಟ್ಗೆ ಪರ್ಫೆಕ್ಟ್ ಆಗಿರೋ ವೈಫ್. ನನ್ನ ಬರ್ತಡೇ ಬಗ್ಗೆ ಅವ್ರಿಗೆ ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೆ. ಟೈಮ್ ಎಷ್ಟಾಯ್ತು? ಒಂದೇ ನಿಮಿಷ ಇದೆ. ಇನ್ನೇನು ಅವ್ರು ಬಂದ್ಬಿಡ್ತಾರೆ. ಅವ್ರು ಬಂದ ತಕ್ಷಣ ಅಯ್ಯೋ ರೀ, ಇಷ್ಟೊತ್ತಲ್ಲಿ ನೀವು ಇಲ್ಲೇನ್ ಮಾಡ್ತಿದ್ದೀರಾ ಅಂತ ನಾನು ಕೇಳ್ತೀನಿ. ಅವಾಗ ಅವರು ಲೀಲಾ ಇವತ್ತು ನಿನ್ ಬರ್ತಡೇ ಅಂತ ನನ್ನ ಕಣ್ ಮುಚ್ಚಿ ಟೆರೆಸ್ಸಿಗೆ ಕರ್ಕೊಂಡು ಹೋಗಿ ನಕ್ಷತ್ರ ತೋರಿಸ್ತಾ ಹ್ಯಾಪಿ ಬರ್ಡೇ ಲೀಲಾ ಅಂತ ವಿಶ್ ಮಾಡ್ತಾರೆ. ನಾನು ಅವರಿಂದ ಗಿಫ್ಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಕೊಟ್ರೆ ತಗೊಳ್ಳಿಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸಲ್ಲ, ಸೊ ತಗೋತೀನಿ. ಇನ್ನೇನು ಬಂದ್ಬಿಡ್ತಾರೆ. ಏನ್ ಮಾಡ್ಲಿ ಮಲ್ಕೊಬಿಡ್ತೀನಿ. ಏನಿದು ಬರ್ಲೇ ಇರೋಲ್ಲ, ಮೆಲ್ಲಗೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದಾರಾ? ತರಿಸಿದಾನೆ ಅಂದ್ರೆ ಲೀಲಾಗ್ ವಿಶ್ ಮಾಡೋಕ? ನೋ 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 ನೋ, ನಾನಿರುವಾಗ ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಮಾರ್ನಿಂಗ್ ಅಂತ. ಗುಡ್ ಮಾರ್ನಿಂಗ್. ಏನಭಿ, ಬೊಕ್ಕೆ ಎಲ್ಲ ತಂದಿದ್ಯಾ? ಏನ್ ವಿಷಯ? ಬರೀ ಬೊಕ್ಕೆ ಮಾತ್ರ ಅಲ್ಲ, ಕಾರ್ಡ್ ಕೂಡ ಇದೆ. ವಾರೆ ವಾ ಮೇರೆ ಶೇರ್, ನನ್ನ ಮುಂದೆನೆ ಲೀಲಾಗ್ ಬರ್ಡೇ ವಿಶ್ ಮಾಡೋಕೆ ಗ್ರೀಟಿಂಗ್ ಕಾರ್ಡ್ ಬರೆದು ಬೊಕ್ಕೆ ಎಲ್ಲ ಕೊಡ್ತೀಯಾ? ಅಭಿ, ಅರ್ಥ ಆಗ್ಲಿಲ್ಲ. ಓಕೆ, ಬೊಕ್ಕೆ ಜೊತೆ ಗ್ರೀಟಿಂಗ್ ಕಾರ್ಡ್ ಯಾವಾಗ ಕೊಡ್ತಾರೆ ಹೇಳು? ಫೆಬ್ರವರಿ 14 ಕೊಡ್ತಾರೆ. ಅದೇ ನೀನ್ ನನಗೆ ಕೊಟ್ಟಿದ್ಯಲ್ಲ. ಬಟ್ ಇದು ಫೆಬ್ರವರಿ ಅಲ್ವಲ್ಲ? ಅದಕ್ಕೆ ಅಭಿ ನನಗೂ ಡೌಟ್ ಬರ್ತಿರೋದು. ಅದನ್ನ ಏನು ಅಂತ ನೀನೇ ಹೇಳ್ಬೋದಲ್ವಾ? ಇದರಲ್ಲಿ ನಾನೇ ಸ್ವತಃ ವರ್ಡಿಂಗ್ಸ್ ಬರ್ತೀನಿ, ಓದು ಫಸ್ಟ್. ಬರ್ತ್ಡೇ ಗ್ರೀಟಿಂಗು. ಅಭಿ, ಯಾರ್ದಿವತ್ತು ಬರ್ಡೇ? ನನಗೆ ತುಂಬಾ ಬೇಕಾದವ್ರಿಗೆ ಅಂತ. ತುಂಬಾ ಬೇಕಾದವರು ಅಂದ್ರೆ? ತುಂಬಾ ಬೇಕಾದವರು ಅಂದ್ರೆ
ನನಗೆ ತುಂಬ ಹತ್ರ ಇರೋರು. ಒಂಥರ ನಮ್ಮ ಸಿಸ್ಟರ್ ಕನ್ಸರ್ನ್ ಕಂಪ್ನಿ ಇದೆಯಲ್ಲ, ಅದರ CEO ಬಗ್ಗೆ ಹೇಳ್ತಾರೆ. ನಾನು ತುಂಬ ಕಷ್ಟಪಟ್ಟು ಅವರು ಈ ಲೆವೆಲಿಗೆ ಬೆಳೆದಿದ್ದಾರೆ. ಹಾಗಾಗಿ ಅವರೊಂಥರ ನನ್ನ ಪರ್ಸನಲ್ ಫೇವ್ರೆಟ್. ಅದಕ್ಕೋಸ್ಕರ ನಾನೇ ಬರೀತಾ ಇದ್ದೆ. ಓ ಅಷ್ಟೇನಾ? ನಾನು ಲೀಲಾಗೆ ಅಂತ ಗಾಬರಿ ಆಗ್ಬಿಟ್ಟಿದ್ದೆ. ಹೌ ಸ್ವೀಟ್ ಆಫ್ ಯು ಅಭಿ. ಯು ನೋ ವಾಟ್, ಈ ಬರ್ಡೇ ಬಗ್ಗೆ ಒಬ್ಬೊಬ್ರಿಗೆ ಒಂದೊಂದು ಥರ ವ್ಯೂ ಇರುತ್ತೆ. ಸೊ ಇಫ್ ಯು ಆಸ್ಕ್ ಮೀ, ನನಗೆ ಡೆಫಿನೆಟ್ಲಿ ಇದೆಲ್ಲ ಇಂಟ್ರೆಸ್ಟೇ ಇಲ್ಲ. ಏನೋ ಫ್ಯಾಮಿಲಿ ಫೋರ್ಸ್ಗೋಸ್ಕರ ಸೆಲೆಬ್ರೇಟ್ ಮಾಡ್ತೀನಿ. ಆ್ಯಕ್ಚುಲಿ ಕೆಲವ್ರಿಗೆ ಈ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಮನಸ್ಸೇ ಇರಲ್ಲ. ಇನ್ನು ಕೆಲವ್ರಿಗೆ ಬೇರೆಯವ್ರಿಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತಾರೆ. ಇನ್ನು ಕೆಲವರು ಅವ್ರ ಬರ್ಡೇ ದಿನ ಅವ್ರ ಪರ್ಸನಲ್ ಫೇವ್ರೆಟ್ ಅವ್ರು ಬಂದು ವಿಶ್ ಮಾಡೋ ತನಕ ಸೆಲೆಬ್ರೇಷನ್ನೇ ಶುರು ಮಾಡಲ್ಲ. ಬಟ್ ಯು ನೋ ವಾಟ್, ನಾನೀಗ ಹೇಳಿದ್ನಲ್ಲ, ಈ ವ್ಯಕ್ತಿ ಇವರು ನಾನು ಹೇಳಿರೋ ಯಾವ ಕ್ಯಾಟಗರಿಗೂ ಸೇರಲ್ಲ. ಅದಕ್ಕೆ ಅವ್ರು ನನಗೆ ಪರ್ಸನಲ್ ಫೇವ್ರೆಟ್. ಸೊ ಅದಕ್ಕೆ ನಾನೇ ಪರ್ಸನಲ್ ಆಗಿ ಮೆಸೇಜ್ನ ಬರೀತಾ ಇದ್ದೆ ಅದರಲ್ಲಿ. ವಾವ್, ಸೂಪರ್ ಅಭಿ. ನೀನು ಇವತ್ತು ಇದೊಂದೇ ಸ್ಪೆಷಲಾ ಇಲ್ಲ ಬೇರೆ ಏನಾದರೂ ಸ್ಪೆಷಲ್ ಇದೆಯಾ? ಅದು ಇದೆಲ್ಲದಕ್ಕಿಂತ ಮುಖ್ಯವಾದ ಸ್ಪೆಷಲ್. ಓ ಲಕ್ಷ್ಮಿ ಅಕ್ಕ ಇಲ್ಲಿದ್ದೀರಾ? ಏನು ಏನು ಕೆಲಸ ಇದ್ರೆ ಮಾತ್ರ ನಿಮ್ಮ ಹತ್ರ ಬರ್ಬೇಕಾ? ನೀವು ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಅಪ್ಪ. ಅದಕ್ಕೆ ಒಂಥರ ಮಾತಾಡ್ತಿರೋದು. ಒಂಥರಾನಾ? ಹೇಗೆ ಹೇಗೆ ಅಂತ ನೀನ್ ಮಾತಾಡ್ತಿದ್ಯಲ್ವಾ, ನಿನ್ಗೆ ಗೊತ್ತಿರತ್ತೆ. ಹೌದಲ್ವಾ? ನಾನೇ ಹೇಳ. ಅದೇ ನಿನ್ನೆ ಯಾರೋ ನನ್ನ ಹತ್ರ ಬಂದು AJ ಲೀಲಾನ ಹೊರಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಫುಲ್ ಬಿಲ್ಡಪ್ ಅಲ್ಲೆಲ್ಲ ಮಾತಾಡ್ತಿದ್ರಲ್ಲ, ಅದೇ ತರ ಮಾತಾಡ್ತಿದ್ದೀನಿ ಅಲ್ಲ? ನಾನು ಅವತ್ ಮಾತಾಡಿದಕ್ಕೆ ಇವತ್ ಸೇಡ್ ತೀರ್ಸ್ಕೊಳಕ್ ಬಂದಿದ್ಯಾ? ಸೇಡ ಖಂಡಿತ ಇಲ್ಲ ಅಂತ ಹೇಳೋದೇ ಇಲ್ಲ. ನಿಜವಾಗ್ಲೂ ನಾನು ಸೇಡ್ ತೀರಿಸ್ಕೊಳ್ಳೋದಕ್ಕೆ ಬಂದಿರೋದು. ಯಾಕೆ ಯಾಕೆ ಶಾಕ್ ಆಗ್ಬಿಟ್ರಿ? ನೀವ್ ಮಾಡಿದ್ರೆ ನ್ಯಾಯ, ನಾನ್ ಮಾಡಿದ್ರೆ ಅನ್ಯಾಯನಾ? ಸರು, ಕರ್ಣ ಎಷ್ಟು ಶಕ್ತಿವಂತ, ಎಷ್ಟು ದೊಡ್ಡ ಪಾಂಡಿತ್ಯ ಆಯ್ತು, ಆದ್ರೂ ಯಾಕೆ ಸೋತ ಹೇಳು? ಯಾಕೋ ಅಪ್ಪ, ನನ್ಗ ಇನ್ಫಾರ್ಮೇಶನ್ ಬಂದಿಲ್ವಲ್ಲ ಅಕ್ಕ. ನಾನ್ ಹೇಳ್ತೀನಿ ಕೇಳಿಸ್ಕೊ. ಯಾರು ಎಷ್ಟೇ ಸತ್ಯವಾಗಿದ್ರು ಪವಿತ್ರವಾಗಿದ್ರು ಯಾರು ಯಾವ ದಿಕ್ಕಿನಲ್ಲಿ ಯಾರ ಜೊತೆ ಇರ್ತಾರೆ ಅನ್ನೋದೇ ಮುಖ್ಯ. ಕರ್ಣ ಅಷ್ಟೆಲ್ಲ ಒಳ್ಳೆಯವನಾಗಿದ್ರು ಅವ್ನು ನಿಂತಿದ್ದು ದುರ್ಯೋಧನ ಜೊತೆ. ಅಧರ್ಮದ ದಾರಿಯಲ್ಲಿದ್ರೆ ಎಲ್ರಿಗೂ ಸೋಲೆ. ಆದ್ರೆ ಅರ್ಜುನ ಧರ್ಮವಾಗಿದ್ದಕ್ಕೆ ಸಾಕ್ಷಾತ್ ಕೃಷ್ಣ ಅವನ ಜೊತೆ ನಿಂತ. ಧರ್ಮ ಅಧರ್ಮದ ಯುದ್ಧದಲ್ಲಿ ಪಾಂಡವರಿಗೆ ಜಯ ಸಿಕ್ತು. ಓ ಸಪ್ಪ, ಲಾಕ್ಡೌನ್ ನಲ್ಲಿ ಮಹಾಭಾರತ ನೋಡಿದ್ದೆ, ಇವಾಗ ಇನ್ನೊಂದ್ಸತಿ ಕೇಳಿಸ್ಕೊಂಡಂಗಾಯ್ತು. ನಿನಗಿದು ತಮಾಷೆ ಅನ್ನಿಸ್ತಿದ್ಯಾ? ನಾನು ಹೇಳಿರೋ ಮಾತು ಯಾವ್ದು ಪುರಾಣಕ್ಕೋ ಅಥವಾ ಕತೆ ಕೇಳಿಸ್ಕೊಳಕೋ ಅಲ್ಲ, ಇದು ಸತ್ಯ. ಈಗಿನ ಕಾಲಕ್ಕೂ ಇದು ಸತ್ಯ. ಅಂದ್ರೇನು? ಅಂತರಾತೆ ಕೆಟ್ಟೋರು ಅವ್ರನ್ನ ಬಿಟ್ಟು ಲೀಲಾ ಹತ್ರ ಸೇರ್ಕೊ ಅಂತನಾ? ನಾನು ಅಂತರವ್ರ ಬಗ್ಗೆ ಮಾತಾಡ್ಲೇ ಇಲ್ಲ. ನೀನ್ಯಾಕೋರ ಮಧ್ಯದಲ್ಲಿ ತಗ್ತಾ ಇದ್ಯಾ? ಮಾತ್ ಮರ್ಸೋದಿಕ್ ಬರ್ಬೇಡಿ ಅಕ್ಕ. ನಿನ್ನೆ ಅಷ್ಟೆಲ್ಲ ಹೇಳಿದ್ರಲ್ಲ AJ ಲೀಲಾಗೆ ಫಿಕ್ಸು ಅದು ಇದು ಅಂತೆಲ್ಲ, ಅದೆಲ್ಲ ಸುಳ್ಳು. AJ ಯಾವತ್ತಿದ್ರು ಅಂತರ ಅತ್ತೆಗೇನೆ, ಅದನ್ನ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ತಾಳಿಗಿರೋ ಬೆಲೆ ಯಾವುದಕ್ಕೂ ಇಲ್ಲ. ಆ ತಾಳಿ ಮೊದ್ಲು ಬಿದ್ದಿದ್ದು ಅಂತರ ಅತ್ತೆ ಕುತ್ತಿಗೆಗೆ, ನೆನ್ಪಿರ್ಲಿ. ಕಾಲ ಏನ್ ತೀರ್ಮಾನ ಮಾಡುತ್ತೋ ನೋಡೋಣ ಸರು. ನೋಡೋದೆಲ್ಲ ಏನೂ ಇಲ್ಲ ಅಕ್ಕ. AJ ಲೀಲಾನ್ ಹೊರಗೆ ಕರ್ಕೊಂಡು ಹೋಗಿದ್ದು ಕೇರ್ ಇಂದ, ಕನ್ಸರ್ನ್ ಇಂದ ಅಷ್ಟೇ. ಅದು ಅವಳಿಗೆ ಹುಷಾರಿರ್ಲಿಲ್ಲ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು, ಎಲ್ಲೋ ಸುತ್ತಾಡ್ಸೋದಿಕ್ಕಲ್ಲ. ಅದನ್ನ ನೀವು ಲವ್ ಅದು ಇದು AJ ಲೀಲಾ ಕರ್ಗೋಗ್ಬಿಟ್ಟಿದ್ದಾರೆ ಅಂತೆಲ್ಲ ಏನೇನೋ ಮಾತಾಡ್ಬಿಟ್ರಿ. ಆದ್ರೆ ಇವತ್ತು AJ ಅಂತರ ಅತ್ತೆನ್ ಹೊರಗೆ ಕರ್ಕೊಂಡು ಹೋಗಿದ್ದಾರೆ, ಸುತ್ತಾಡ್ಸೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅದು ಲವ್ ಅಂದ್ರೆ, ಅದು ಕೇರ್ ಅಂದ್ರೆ, ಗಂಡ ಹೆಂಡತಿ ಮಧ್ಯದಲ್ಲಿರೋ ಪ್ರೀತಿ. ಅದು ಆಟದಲ್ಲಿ ಗೆದ್ದಿದ್ದು ನಾನೇ. ಬರ್ಲಾ? ಬಾಯ್. ಸರು ಸರು, ಇವನ್ ಯಾರು ಗುರು? ಇವನು
ಇವನೇ ಬಂದು ಮಾತಾಡ್ಸ್ತಿದ್ದಾನೆ ಅಂದರೆ ಪಕ್ಕ ಪರಿಚಯದವನೇ ಇರಬೇಕು. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಶಾರದೆಯಿಂದ ತುಂಬ ಚೆನ್ನಾಗಿದ್ದೀನಿ ಮೇಡಮ್. ನಂದೇನಿದೆ ಕೃಷ್ಣ, ಎಲ್ಲ ನಿಮ್ಮ ಹಾರ್ಡ್ ವರ್ಕು ನಡೀತಾ ಇದೆ ಅಷ್ಟೇನೆ. ಇಲ್ಲ ಸರ್, ನನ್ನ ಅಂಗಡಿ ಲಾಸಲ್ಲಿ ಇದ್ದಾಗ ನನ್ನ ಜೊತೆಲಿ ಇದ್ದವರೆಲ್ಲ ಮುಖ ತಿರ್ಸ್ಕೊಂಡು ಹೋದ್ರು. ಆ ಟೈಮಲ್ಲಿ ಕೈ ಹಿಡಿದು ಹೆಲ್ಪ್ ಮಾಡಿ ಯಾರಿಗೂ ಹೇಳಬಾರ್ದು ಅಂತ ಹೇಳಿದವ್ರು ನೀವು. ಇವತ್ತು ನಾನು ನನ್ನ ಹೆಂಡತಿ ಮಕ್ಕಳು ಬದುಕಿದೀವಿ ಅಂದರೆ ಅದಕ್ಕೆ ನೀವೇ ಕಾರಣ ಸರ್. ತುಂಬ ವರ್ಷ ಆದ್ಮೇಲೆ ಬಂದಿದ್ದಾರೆ ಸರ್. ಹೇಳಿ ಸರ್, ಏನು ಮಾಡ್ಕೊಡ್ಲಿ? ಹೇಳಿ ಮೇಡಮ್, ಏನು ಮಾಡ್ಕೊಡ್ಲಿ? ಅಂತರ ನಿನ್ನ ಫೇವ್ರೆಟ್ ಆರ್ಡರ್ ಮಾಡು. ಅದು 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 ಹೇಳಿ ಮೇಡಮ್, ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಅಂತ ಹೇಳಿ, ಅದನ್ನೇ ರಪ್ಪ ಅಂತ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅದೇ ಕೃಷ್ಣ ಅವರೇ, ಅದೇ ಓಲ್ಡ್ ಐಟಮು. ಆದರೆ ಟೇಸ್ಟಲ್ಲಿ ಯಾವ ಡಿಫ್ರೆನ್ಸ್ ಇರಬಾರ್ದು, ಆಯ್ತಾ? ನೋಡಿದ್ರೆ ಕೃಷ್ಣ, ಇವತ್ತಿಗೂ ನೀವು ಮಾಡೋ ಬನ್ನು ಗುಲ್ಕನ್ನು ನನ್ನ ನಂತರ ಫೇವ್ರೆಟ್. ಲೀಲಾ ಏಜೆ ವಿಶ್ ಮಾಡೋವರ್ಗು ಒಂದ್ ತೊಟ್ಟು ನೀರು ಕುಡಿಯೋದಿಲ್ಲ ಅಂತ ಹೇಳಿದಾಳೆ. ಏನು? ಅಭಿ ವಿಶ್ ಮಾಡೋವರೆಗೂ ನೀರು ಕೂಡ ಕುಡಿಯಲ್ವಂತ? ಓಹೋ, ನೋಡಿದ್ರ ಅತ್ತೆ ಅವಳು ಎಷ್ಟು ಬೆಳೆದ್ ಬಿಡಿದಾಳೆ ಅಂತ. ಅದಕ್ಕೆ ಏಜೆನ ವಾಪಸ್ ಮನೆಗೆ ಬರೋದಕ್ ಬಿಡಬೇಡಿ. ಅವಳು ಒಂದ್ ತೊಟ್ಟು ನೀರು ಕುಡಿದೆ ಹಸುವಲ್ಲೇ ಒದ್ದಾಡಿ ಸುಸ್ತಾಗಿರ್ತಾಳೆ. ಅದಲ್ಲದೆ ಇನ್ನೂ ಒಂದು ಆಪ್ಷನ್ ಇದೆ. ನೀವೇನಾದ್ರೂ ಅಕಸ್ಮಾತ್ ಏಜೆನ ಒಂದೆರಡು ದಿನ ಸುಮ್ನೆ ಹಂಗೆ ಹೊರಗ್ ಕರ್ಕೊಂಡೋದ್ರಿ ಅನ್ಕೊಳ್ಳಿ, ಆವಾಗ ಅವಳು ಹಸುವಲ್ಲೇ ವಿಲ್ಲ 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 ಅಂತ ಒದ್ದಾಡಿ ಸತ್ತು ಹೋಗ್ತಾಳೆ. ಏನಂತೀರಾ? ಮುತ್ತಿನಂತ ಐಡಿಯಾ ಕೊಟ್ಟಲ್ಲೇ ಸರು. ಆದ್ರೂ ಸರು, ಲೀಲಾ ಪಾಪ ಅಲ್ವಾ? ಅತ್ತೆ, ನಾನು ಅವತ್ತೇ ಹೇಳಿಲ್ವಾ, ಪಾಪ ಪುಣ್ಯ ಎಲ್ಲ ಪುಸ್ತಕದಲ್ಲಿ. ಬದುಕಬೇಕು, ಬೆಳಿಬೇಕು ಅಂದ್ರೆ ನೀವು ನಾನ್ ಹೇಳ್ದಂಗ್ ಕೇಳ್ಬೇಕು. ಕಿಂಗ್ ಮೇಕರ್ ಅಂತಾರಲ್ಲ, ಹಾಗೆ ನಾನು ಕ್ವೀನ್ ಮೇಕರ್. ನಾನ್ ನಿಮ್ಮನ್ನ ರಾಣಿಯಾಗಿ ಮೆರೆಯೋ ಹಾಗೆ ಮಾಡ್ತೀನಿ. ನೀವು ರಾಣಿಯಾಗಿ ಮೆರೀರಿ, ನಾನ್ ನಿಮ್ ಜೊತೆ ಕ್ವೀನ್ ಮೇಕರ್ ಆಗಿ. ಸಾರಿ ಅಭಿ, ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತು, ಅದಕ್ಕೆ ಲೇಟ್ ಆಯ್ತು. ನಂತರ ನಿನ್ ಮುಂದೆನೆ ನನಗೂ ಕಾಲ್ ಬಂತು. ನಾನು ಫೋನ್ ತೊಗೊಂಡಿದ್ದೆ, ಓದಿತ್ತಲ್ವಾ? ಏನಿವತ್ತು ಹೊಸ್ದಾಗಿ ಪ್ರಶ್ನೆ ಕೇಳೋಕ್ ಶುರು ಮಾಡಿದಾನಲ್ಲ? ಅಲ್ಲ ಅಭಿ, ನಾನು ಇಲ್ಲೇ ಮಾತಾಡಿದ್ರೆ ನಿನಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ಕೊಂಡು ಆ ಕಡೆ ಹೋದೆ. ಸಾರಿ, ಇನ್ನೊಂದ್ಸಲ ಹಾಗೆಲ್ಲ ಮಾಡಲ್ಲ, ಓಕೆನಾ? ನಂತರ ಯಾಕೋ ನಿನ್ನ ಗಮನ ಇಲ್ಲಿಲ್ಲ ಅನ್ಸುತ್ತೆ. ನೀನಿಲ್ಲಿದ್ರು ನಿನ್ನ ಮನಸ್ಸು ಬೇರೆಲ್ಲೋ ಇದೆ ಅನಿಸ್ತದೆ. ಮುಂಚೆ ಜಾಗಕ್ಕೆ ನಾನು ಕರ್ಕೊಂಬರ್ಲಿಲ್ಲ ಅಂದರೆ ಹಠ ಮಾಡ್ತಾ ಇದ್ದೆ, ಜಗಳ ಮಾಡ್ತಾ ಇದ್ದೆ, ಬೇಜಾರು ಮಾಡ್ಕೋತಾ ಇದ್ದೆ. ಆದರೆ ಇವತ್ತು ನಿನಗೆ ಸರ್ಪ್ರೈಸ್ ಆಗಲಿ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ. ಬಟ್ ನೀನು ಹೇಗೆ ಬಿಹೇವ್ ಮಾಡ್ತಾ ಇದೆಯಾ ನೋಡು. ಅಂದರೆ ನಿನಗೆ ಹೊರಗೆ ಬಂದಿರೋ ಯಾವ ಎಕ್ಸೈಟ್ಮೆಂಟು ನನಗೆ ಕಾಣಿಸ್ತಾ ಇಲ್ಲ. ಸಾರಿ ಹೇಳಿದ್ನಲ್ಲ ಅಭಿ, ನೀನು ತಿನ್ಬಿಡ್ಬೇಕಿತ್ತು. ನಂತರ ಇದು ನಿನ್ನ ಫೇವ್ರೆಟ್ ಫುಡ್ಡು, ಮೊದಲು ನೀನು ತಿನ್ನಲಿ ಅಂತ ಕಾಯ್ತಾ ಇದ್ದೆ ನಾನು. ಹೋಗ್ಲಿ ಬಿಟ್ಟು, ಇನ್ನ ಏನಕ್ಕೆ ಕಾಯ್ತಾ ಇದೆಯಾ? ಹ್ಯಾವ್ ಇಟ್. ಅಪ್ಪ ಸುಮ್ಮನಾದ. ಈ ದರಿದ್ರ ತಿನ್ನೋದಕ್ಕೆ ಇಲ್ಲಿವರೆಗೂ ಬರಬೇಕಿತ್ತು, ಕರ್ಮ. ಒಂದು ನಿಮಿಷ. ಇದನ್ನ ಪ್ರಾರ್ಥನಾ ಆಗಿದ್ದಾಗಲೇ ಮುಟ್ತಿರ್ಲಿಲ್ಲ, ಅಂಥದ್ರಲ್ಲಿ ಇವಾಗ ಅಂತರ ಆಗಿ ಬಂದಿದ್ದೀನಿ. ಈಗಿದನ್ನು ತಿಂತೀನ? ಬೀದಿಲಿರೋ ಐಟಮ್ ತಿನ್ನೋದಕ್ಕ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು. ಹಲೋ. ಹಲೋ, ಹೇಳಪ್ಪ ರಾಮ್. ಅಮ್ಮ, ವಿಶ್ವರೂಪಲ್ಲಿ ಫೋನ್ ಎತ್ತಲ್ಲ? ವಿಶ್ವರೂಪ ಮನೇಲಿಲ್ಲ ಕಡ. ನಾನೇ ಅವನನ್ನ ಯಾವ್ದೋ ಕೆಲ್ಸದ ಮೇಲೆ ಹೊರಗೆ ಕಳ್ಸಿದ್ದೀನಿ. ಯಾಕಪ್ಪ? ಏನಿಲ್ಲ, ಆಫೀಸ್ಗೆ ಅರ್ಜೆಂಟಾಗಿ ಒಂದು ಫೈಲ್ ಕಳಿಸ್ಬೇಕಿತ್ತು, ಅದಕ್ಕೆ. ಅರ್ಜೆಂಟ್ ಕೆಲಸ ಅಂದ್ರೆ ಆಗಲ್ವಲ್ಲಪ್ಪ. ಆಫೀಸ್ ಕೆಲಸ ಆಮೇಲೆ ಮಾಡ್ತಾನೆ ಬಿಡು, ಸರಿನಾ? ಆಮೇಲೆ ಯಾಕಮ್ಮ, ಏನಾಯ್ತು, ಏನ್ ವಿಷಯ? ಯಾಕೆ ಅಂದ್ರೆ ಇವಾಗ ನೀನ್ ಏನೇ ಕೆಲಸ ಹೇಳಿದ್ರು ಅವ್ನು ಮಾಡೋ ಸ್ಥಿತಿಲಿ ಇಲ್ಲ. ಅಮ್ಮ, ನೀನು ಹೇಳೋದು ಅರ್ಥ ಆಗ್ತಾ ಇಲ್ಲ. ಏನು ಹೇಳು ಕರೆಕ್ಟಾಗೆ. ಹೌದು ಕಣೋ,
ನೀನು ಅವನನ್ನ ಕೆಲಸದಿಂದ ತೆಗಿತೀಯ ಅಂತ ಹೇಳಿದ್ರು ಇವತ್ತು ನಿನ್ ಕೆಲಸ ಮಾಡೋದಿಲ್ಲ ಅವನು. ಅಮ್ಮ ಹೋಗ್ತೋಗ್ತಾಗ ಮಾತಾಡ್ಬೇಡ, ಏನ್ ವಿಷಯ ಕರೆಕ್ಟಾಗಿ ಹೇಳು. ತಂಗಿ ಹುಡ್ದಬ್ಬ ಇಟ್ಕೊಂಡು ಅಣ್ಣ ಕೆಲ್ಸಕ್ಕೆ ಹೋಗ್ತಾನ ಹೇಳು. ತಂಗಿನ? ವಿಶ್ವರೂಪಗೆ ಅಕ್ಕನೂ ಇಲ್ಲ ತಂಗಿನೂ ಇಲ್ಲ, ನಾವಷ್ಟೇ ಅಲ್ವಾ ಇರೋದು. ಎರಡು ನೀನೇ ಹೇಳ್ತಿದೀಯಲ್ಲೋ. ಅವನಿಗೆ ಯಾರು ಇಲ್ಲ ಅಂತಾನೂ ಅಂತೀಯ, ಅವನಿಗೆ ನಾವೇ ಎಲ್ಲ ಅಂತಾನೂ ಹೇಳ್ತಿದೀಯ. ಅವನಿಗೆ ನಾವೇ ಎಲ್ಲ ಅಂತ ಆದ್ಮೇಲೆ ಅವನಿಗೆ ಈ ಮನೆಯಲ್ಲಿ ಒಬ್ಳು ತಂಗಿ ಇರೋದಿಲ್ವಾ ಹೇಳು? ಅವನು ಅವಳ ತಂಗಿ ಹುಡ್ದಬ್ಬ ಮಾಡ್ತಾ ಇದ್ದಾನೆ. ನಮ್ಮನೆಯಲ್ಲಿ ವಿಶ್ವರೂಪ್ ತಂಗಿನ, ಆ ಹುಡುಗಿದು ಹುಟ್ಟಬ್ಬನ, ಏನಮ್ಮ ಹೇಳ್ತಿದ್ಯಾ ನೀನು? ಇನ್ಕಾದ್ರೆ ಆಗಲ್ಲ, ಇವನು ಗೊತ್ತಾಗ್ಲೇಬೇಕು. ಇಲ್ದ ಹೋದ್ರೆ ಪಾಪ ಲೀಲಾ ನೊಂದ್ಕೋತಾಳೆ. ನಿನಗೆ ಗೊತ್ತಿರತ್ತೆ ಅಂತ ಅನ್ಕೊಂಡೆ. ಇವತ್ತು ಅವನ ತಂಗಿ ಅಂದ್ರೆ ಲೀಲಾ ಹುಡ್ದಬ್ಬ ಕಣೋ. ಓ ನೋ. ಯಾಕವಿ ಏನಾಯ್ತು? ಏನಿಲ್ಲ ಅಂತ ಅಮ್ಮ. ವಿಶ್ವರೂಪ್ಗೆ ಮನೆದೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗ್ತೇನೆ. ಅಷ್ಟಾಗ್ಬಿಟ್ರೆ ಸಾಕೆನಾ? ಲೀಲಾ ಹುಡ್ದಬ್ಬ ಅಂತಿದ್ದೀನಿ, ನೀನ್ ಬರೋದಿಲ್ವಾ? ಇಲ್ಲಮ್ಮ, ನನಗೆ ಬೇರೆ ಒಂದು ಅರ್ಜೆಂಟ್ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡ್ ಬರ್ತೀನಿ. ಸರಿನಪ್ಪ. ಸರಿ. ರಾಮ್ ಯಾಕೆ ಹೀಗಂದ್ಬಿಟ್ಟ? ಅವಿ, ಆರ್ ಯು ಫೈನ್? ಓಕೆ. ಅಂತರ ಹೊರಡೋಣ. ಇದೇನಿದು ಹೊರಡೋಣ ಅಂತಿದ್ದಾನೆ? ಓಕೆ ಅಭಿ. ಅಭಿ, ನಾನೊಂದು ವಿಷಯ ಕೇಳ್ತೀನಿ, ನಡೆಸ್ಕೊಡ್ತೀಯಾ? ಹೇಳು ಅಂತ. ಆಕ್ಚುಲಿ ಅಭಿ, ನನಗೆ ಹಿಲ್ ಸ್ಟೇಷನ್ ಹೋಗಬೇಕು ಅಂತ ಆಸೆ ಆಗ್ತಿದೆ. ಈ ಮಾನ್ಸೂನ್ ಟೈಮಲ್ಲಿ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಆ ಮೋಡಗಳೆಲ್ಲ ನಮ್ಮೇಲೆ ಹಾಗೆ ಪಾಸ್ ಆಗ್ತಾ ಇರಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಪ್ಲೀಸ್ ಅಭಿ, ನನ್ನನ್ನು ಇವಾಗೆಲ್ಲ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ತೀನಿ, ಬಟ್ ಈಗಲ್ಲ. ಸೂಪರ್ ಅಕ್ಕ, ಚೆನ್ನಾಗಿ ನಡೀಲಿ. ಲೀಲಾ, ನಾನೀಗ ನಿನ್ಗೆ ಏನಕ್ಕೆ ಕಾಲ್ ಮಾಡಿದೆ ಅಂದ್ರೆ, ಅಭಿ ನನ್ನನ್ನ ತುಂಬಾ ಪ್ರೀತಿಸ್ತಾನೆ. ನೋಡು, ಯಾವ ಗಂಡ ತನ್ನ ಹೆಂಡತಿನ ಕರ್ಕೊಂಡ್ ಬಂದು ಈ ರೀತಿ ಸೀರೆ ಒಡವೆ ಎಲ್ಲಾನು ಸರ್ಪ್ರೈಸ್ ಆಗಿ ಕೊಡಿಸ್ತಾನೋ, ಅವನು ತನ್ನ ಹೆಂಡತಿನ ತುಂಬಾ ಪ್ರೀತಿಸ್ತಾನೆ ಅಂತ ಅರ್ಥ. ನೋಡು, ನೀನ್ ಆಗಾಗ ಹೇಳ್ತಿದ್ದಲ್ಲ, ಅಭಿ ನನ್ ಮನ್ಸಿಗೆ ಆಗಾಗ ಬರ್ತಿರ್ತಾರೆ ಅಂತ, ಅದನ್ನ ಈಗ್ಲೇ ತೆಗ್ದಾಕ್ಬಿಡು. ಅದೇನಿಲ್ಲಮ್ಮ, ಅದು ಜಸ್ಟ್ ಅಟ್ರಾಕ್ಷನ್ ಅಷ್ಟೇ. ಹೌದು ಅಕ್ಕ, ನೀವ್ ಹೇಳಿದ್ಮೇಲೆ ಇವಾಗ ನನ್ಗೂ ಹಾಗೆ ಅನ್ಸ್ತಿದೆ. ಆದ್ರೆ ನಾನು ಹೇಳಿದ್ನಲ್ಲ, ಇದೆಲ್ಲ ನಾನು ಬೇಕು ಅಂತ ಮಾಡಿಲ್ಲ, ತಾನೇ ಆಗೋಯ್ತು ಅಂತ. ಅದಕ್ಕೆ ನಾನು ಇವಾಗ ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಮೆಡಿಟೇಟ್ ಮಾಡ್ತಾ ಇದ್ದೀನಿ. ಮೆಡಿಟೇಷನ್ ಮಾಡಿದ್ರೆ ಕಂಟ್ರೋಲ್ ಪವರ್ ಜಾಸ್ತಿ ಆಗುತ್ತಂತೆ, ಮೈಂಡು ಕ್ಲಿಯರ್ ಆಗುತ್ತಂತೆ. ಇದೆಲ್ಲ ನಾನು ನಿಮ್ಗೋಸ್ಕರ ಮಾಡ್ತಿದ್ದೀನಿ ಅಕ್ಕ, ನಿಮ್ ಸಂಸಾರಕ್ಕೋಸ್ಕರ. ಗುಡ್ ಗುಡ್ ಗುಡ್, ವೆರಿ ಗುಡ್. ಇದೇ ರೀತಿ ಮೆಡಿಟೇಷನ್ ಮಾಡಿ ಅಭಿನ ನಿನ್ ಮನ್ಸಿಂದ ಓಡಿಸ್ಬಿಡು. ಅಯ್ಯೋ, ಮರ್ತೇ ಬಿಟ್ಟೆ, ನಾನು ಕಾಲ್ ಕಟ್ ಮಾಡ್ತಿನ್ಲಿಲ್ಲ. ಅಭಿಗೆ ನನ್ನ ಅಕ್ಕ ಪಕ್ಕ 5 ನಿಮಿಷ ಕಾಣಿಸಿಲ್ಲ ಅಂದ್ರೂ ನನ್ನನ್ನು ಹುಡ್ಕಾಡ್ಬಿಡ್ತಾನೆ. ಬರ್ಲಾ? ಬಾಯ್ ಬಾಯ್. ಬಾಯ್ ಅಕ್ಕ, ಎಂಜಾಯ್. ಹೋಗೆಲೆ ನಿಮ್ಮ ಅಜ್ಜಿ ನನಗೆ ಕಾಲ್ ಮಾಡಿ ನನಗೆ ಬಿಲ್ಡಪ್ ಕೊಡ್ತೀಯಾ? ಅವ್ರು ಏನು ಮಾಡ್ತಿದ್ದಾರೆ ನಂಗೆ ಗೊತ್ತಿಲ್ಲ, ಆದರೆ ಯಾವತ್ತಿದ್ರೂ ಅವರು ನನ್ನವರು. ಅವ್ರು ಆಡೋ ಉಸಿರು ನಂದು, ಅವ್ರ ಮನಸ್ಸಲ್ಲಿರೋ ಪ್ರೀತಿ ನಂದು, ಅವ್ರಿಡೋ ಹೆಜ್ಜೆ ನಂದು. ಅವ್ರು ಬಂದೇ ಬರ್ತಾರೆ, ನನ್ನ ಬರ್ತ್ಡೇಗೆ ನಂಗೆ ವಿಶ್ ಮಾಡೇ ಮಾಡ್ತಾರೆ. ಅಭಿ, ಸ್ಪೆಷಲ್ ಜಾಗ ಅಂತ ಹೇಳಿ ಎಲ್ಲ ಕರ್ಕೊಂಡ್ ಬಂದಿದ್ಯಾ? ಆಕ್ಚುಲಿ ಅಂತ ಈ ಮನೆನ ನೀನು ಇಷ್ಟಪಟ್ಟೆ ಅಂತಾನೆ ತಗೊಂಡಿದ್ದು. ಹೀಗಿದ್ಮೇಲೆ ಈ ಪ್ರಪಂಚದಲ್ಲಿ ಇದಕ್ಕಿಂತ ಸ್ಪೆಷಲ್ ಜಾಗ ಇನ್ಯಾವ್ದಿರೋದು ಸಾಧ್ಯ ಹೇಳಿ? ನಾನ್ ನಿನ್ನ ನಂಬ್ಕೊಂಡು ಆ ಲೀಲಾ ಹತ್ರ ಬಿಲ್ಡಪ್ ತಗೊಂಡಲ್ಲೋ, ಅದ್ ಯಾಕೆ ಹೀಗೆ ಮಾಡ್ತೀವೋ, ಅದೇನ್ ಕತೆನೋ? ಏನ್ ಯೋಚನೆ ಮಾಡ್ತಿದ್ಯಾ? ನಿಜ ತಾನೇ ನಾನು ಹೇಳಿತು, ನಿನಗೆ ಈ ಮನೆಗಿಂತ ಸ್ಪೆಷಲ್ ಜಾಗ ಇನ್ಯಾವುದೂ ಇಲ್ಲ ಅಲ್ವಾ? ಅಫ್ಕೋರ್ಸ್ ಅಭಿ, ನೀನ್ ಎಲ್ಲಿರ್ತೀಯೋ ಅದೇ ನನಗ್ ಸ್ವರ್ಗ. ನೀನ್ ಎಲ್ಲಿರ್ತೀಯೋ ಅದೇ ನನಗೆ ಹಿಮಾಲಯ, ಮೌಂಟೇನ್, ಬೀಚ್ ಎಲ್ಲಾನು. ನೋಡಿದ್ಯಾ ಎಷ್ಟು ಚೆನ್ನಾಗಿ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ನೀನು ಹಿಲ್ ಸ್ಟೇಷನ್ಗೆ ಹೋಗೋಣ ಅಂದ್ರು ನಾನು ನಿನ್ನನ್ನು ಈ ಮನೆಗೆ ಕರ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಭಿ, ನನಗಂತೂ ತುಂಬಾ ಖುಷಿ ಆಗೋಯ್ತು. ಬಾ ಹೋಗೋಣ.
ಹಾ ನೀನು ಹೋಗಿರೋ ಬಿ, ನಾನು ಜುವೆಲ್ಸು ಸ್ಯಾರೀಸ್ ಎಲ್ಲ ತಗೊಂಡ್ಬರ್ತೀನಿ. ಓಕೆ. ಏನೇ ನೋಡ್ಲಿ, ಯಾವುದೇ ವಸ್ತು ಇರಲಿ, ಅದು ಅವಳಿಗೆ ಸೂಟ್ ಆಗತ್ತೆ, ತಗೋಬೇಕು ಅನ್ಸುತ್ತೆ. ಇಲ್ಲ, ಲೇಟ್ ಆಗುತ್ತೆ, ಬೇಗ ಹೋಗಿ ರೆಡಿ ಆಗಿಬಿಡು ಅಂತ. ಹೋಗು, ಲೀಲನ್ನ ರೆಡಿ ಮಾಡು. ಹಾ ಬೇ, ಲೀಲಾ ನಡಿ. ಸರ್, ಲೀಲಾ ಮೇಡಮ್ ಬರ್ತ್ಡೇಗಂತ ನಾವೇ ಕೇಕ್ ತಂದಿದ್ದೀವಿ. ನೀವು ಹೂ ಅಂದರೆ ರೆಡಿ ಮಾಡ್ತೀವಿ. ಕೇಳ್ತಾ ಇದಿರಲ್ಲ, ಪ್ಲೀಸ್ ರೆಡಿ ಮಾಡಿ. ಸರು, ಹೆಲ್ಪ್ ಮಾಡು. ಹಾ ಏಜೆ, ಹೋಗ್ತೀನಿ. ಆಗ್ಲೇಬೇಕಮ್ಮ, ತಾಳ್ಮೆಗೆ ಬೆಲೆ ಇದೆ. ನನ್ನ ಮಗಳು ಅವಳ ಜೀವನದಲ್ಲಿ ಖುಷಿ ಕ್ಷಣಕ್ಕೋಸ್ಕರ ಶಬರಿ ಹಾಗೆ ಕಾದಿದ್ದಾಳೆ. ಅದ್ರ ಫಲ ಇವಾಗ ಸಿಗ್ತಾ ಇರೋವಾಗ ಖುಷಿ ಹಾಗೇ ಆಗುತ್ತೆ. ತಾಳಿದವನು ಬಾಳಿಯಾನು ಅನ್ನೋದಕ್ಕೆ ಲೀಲಾ ಒಂದು ಉದಾಹರಣೆ. ಅವತ್ತು ಅಂತರ ಬಂದ ಕ್ಷಣದಲ್ಲಿ ಏಜೆ ಸರು ಲೀಲಾ ಕಟ್ಟಬೇಕಾಗಿದ್ದ ತಾಳಿನ ಬಿಟ್ಟು ಅಂತರ ಕಡೆಗೆ ಹೊಟ್ಟೋದ್ರಲ್ಲ, ಅವತ್ತು ಲೀಲಾ ಏನಾದ್ರೂ ತಾಳ್ಮೆ ಕಳ್ಕೊಂಡು ವರ್ತಿಸಿದ್ದಿದ್ರೆ ಅವಳ ಜೀವನದಲ್ಲಿ ಈ ಕ್ಷಣ ಬರ್ತಾ ಇರ್ಲಿಲ್ಲಮ್ಮ. ಅವಳ ವ್ಯಕ್ತಿತ್ವನೇ ಅವಳನ್ನ ಕಾಪಾಡಿದೆ. ನೋಡೋಣ, ಅವಳು ಫೋನ್ ಮಾಡ್ತಾಳಲ್ಲ, ಅವಾಗೆಲ್ಲ ವಿಷಯ ಗೊತ್ತಾಗುತ್ತೆ. ಆದ್ರೆ ನಮ್ಮ ಲೀಲಾ ಮನ್ಸಿಗೆ ನೋವು ಮಾಡಿರೋ ಆ ಅಂತರ ಇದ್ದಾಳಲ್ಲ, ಅವಳು ಅದೇನೋ ಅನುಭವಿಸ್ತಾಳಮ್ಮ. ಇದು ಮಾತ್ರ ಸತ್ಯ. ಅಕ್ಕ, ನಾನು ಹೇಗೆ ಕಾಣಿಸ್ತಿದ್ದೀನಿ? ಲೀಲಾ, ಕೇಳಿದ್ನೆ ಎಸ್ ಸಲ ಅಂತ ಕೇಳ್ತೀಯ ನೀನು? ಹೆಣ್ಣಿಗೆ ಅಂದ ಚಂದನೇ ಎಲ್ಲ ಅಲ್ವಾ? ಅದ್ರಲ್ಲೂ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಹೇಳಿಲ್ವಾ, ಹೆಣ್ಣಿಗೆ ಸೀರೆ ಯಾಕೆ ಅಂದ, ಓ ಅಂದ ಚಂದ. ಅದ್ರಲ್ಲೂ ಏಜೆ ಸರ್ ನನಗೆ ಸೀರೆ ಒಡವೆ ಎಲ್ಲ ತಂದು ಕೊಟ್ಟಿದ್ದಾರೆ. ನನ್ನ ಎಕ್ಸೈಟ್ಮೆಂಟ್ ಅಂತೂ ಆಕಾಶಕ್ಕೇರಿದೆ. ಪ್ಲೀಸ್ ಪ್ಲೀಸ್ ಅಕ್ಕ, ಅದಕ್ಕೆ ಹೇಳಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ. ತುಂಬಾ ಮುದ್ದಾಗಿ, ತುಂಬಾ ಲಕ್ಷಣವಾಗಿದ್ಯಾ, ಆಯ್ತಾ? ಅದೇ ಮುದ್ದಾಗಿ ಹೇಳ್ಬೋದಲ್ವಾ? ತುಂಬಾ ಬ್ಯೂಟಿಫುಲ್ ಆಗಿ ಮುದ್ದಾಗಿ ಕಾಣಿಸ್ತಿದ್ಯಾ. ಈಗ ಹೋಗಣ್ವಾ? ಓ, ಪವರ್ ಹೋಯ್ತಾ? ಲೈಟೇ ಇಲ್ಲ ಅಂದಮೇಲೆ ಬರ್ಡೇ ಮಾಡೋಕ್ಕಾಗಲ್ಲ. ಸೊ ಹೋಗು, ನೀನೆಲ್ಲ ಚೇಂಜ್ ಮಾಡ್ಬಿಟ್ಟು ಬಾ. ನನಗೂ ತುಂಬ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೊಳಕ್ಕೆ ಹೋಗ್ತೀನಿ. ಅಕ್ಕ ನೋಡಿ, ಬರ್ತ್ಡೇ ಅಂದಮೇಲೆ ನಾವು ಕ್ಯಾಂಡಲ್ ಹಚ್ತೀವಿ, ಅದೇ ರೀತಿ ಮನೆಗೆ ಕರೆಂಟ್ ಹೋದ್ರೇನು ಕ್ಯಾಂಡಲ್ ಹಚ್ತೀವಿ. ನಾವು ಹೋಗ್ಲಿಲ್ಲ ಅಂದ್ರೆ ಏಜೆ ಸರ್ ಬೇಜಾರು ಮಾಡ್ಕೋತಾರೆ. ಅವ್ರು ಕೊಟ್ಟಿರೋ ಸೀರೆ ಒಡವೆಯಲ್ಲಿ ಅವ್ರು ನೋಡ್ಕೊಂಡು ನನ್ನ ಕಣ್ ತುಂಬ್ಕೋಬಾರ್ದಾ? ಏನು ಏನಂದೆ? ಕಣ್ ತುಂಬ್ಕೋಬೇಕಾ? ಏನ್ ಹೇಳ್ತಿದ್ಯಾ ನೀನು? ಅಂದ್ರೆ ಇವಾಗ ನೀವೊಂದು ಪುಟ್ಟ ಮಗುಗೆ ಡ್ರೆಸ್ ಕೊಡ್ಸಿರ್ತೀರಾ ಅಂತ ಅನ್ಕೊಳ್ಳಿ. ಆ ಪುಟ್ಟ ಮಗು ಆ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಾಳೆ ಅಂತ ನೀವು ನೋಡೋ ಆಸೆ ಇದ್ದೇ ಇರುತ್ತಲ್ವಾ? ಹಾಗೆ ಏಜಸ್ ಅವರು ನನ್ನ ಪುಟ್ಟ ಮಗು ತರ ನೋಡ್ಕೋತಾರೆ ಅಂತ ಹೇಳಕ್ ಬಂದೆ ಅಷ್ಟೇ. ಸರಿ, ಕತ್ಲಾಗಿದೆ, ಏನು ಕಾಣಲ್ಲ, ಇದನ್ನೆಲ್ಲ ತೆಗ್ದ್ಬಿಡು. ಅಕ್ಕ, ಈ ಮನೆಗೆ ನಾನೇ ಬೆಳಕು. ಹೀಗಿರುವಾಗ ಕತ್ಲು ಹೇಗಾಗತ್ತೆ? ಏನಂದೆ? ಅರೆ, ನಾನು ಹೇಳ್ದೆ ತಾನೆ ಈ ಮನೆಗೆ ನಾನೇ ಬೆಳಕು ಅಂತ. ನೋಡಿ, ಕರೆಂಟು ಬಂತು. ಹೋಗೋಣ, ಸರ್ ಕಾಯ್ತಾ ಇರ್ತಾರೆ. Happy birthday to you. Happy birthday to you. Happy birthday to you.
ಈಗಲಾದ್ರೂ ಕೇಕ್ ಕಟ್ ಮಾಡ್ಬೋದಾ? ಅಜ್ಜಿ, ಮೊದಲು ಕೇಕನ್ನ ಯಾರಿಗೆ ತಿನ್ನಿಸ್ಬೋದು? ಅದಕ್ಕೆ ಕೊಡ್ತಾಳೆ. ಪಕ್ಕದಾಗ ಗಂಡ ನಿಂತಿಲ್ವಾ, ಅವನಿಗೆ ಕೊಡ್ತಾಳೆ. ಓ ಕರೆಕ್ಟ್. ಮೊದಲು ನೀನು ತಿನ್ನಬೇಕು. ಈ ಸೀನ್ ನೋಡಕ್ಕ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಪ್ರಾರ್ಥನಾ, ನಿನ್ ಕಣ್ಮುಂದೆನೆ ಎಲ್ಲ ಕೊಚ್ಕೊಂಡು ಹೋಗ್ತಿದೆ ಕಣೆ. ರಾಮ್, ಏನ್ ಮಾಡ್ತಾ ಇದೀಯಾ? ಏನಿಲ್ಲಮ್ಮ, ಸುಮ್ಮನೆ ಹಾಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಯೋಚನೆ ಮಾಡ್ತಿದೀಯಾ? ಖುಷಿಯಾಗಿರೋ ಟೈಮಲ್ಲಿ ಯೋಚನೆ ಯಾಕಪ್ಪ ಮಾಡ್ತಿದೀಯಾ? ಏನಾದರೂ ಸಮಸ್ಯೆನಾ? ಅಮ್ಮ, ಯೋಚನೆ ಅಂದರೆ ಕೆಟ್ಟದ್ದೆ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಒಳ್ಳೇದು ಆಗಿರ್ಬೋದಲ್ಲ. ಅದು ನಿಜಾನೇ. ಜೀವನದಲ್ಲಿ ಯೋಚನೆ ಮಾಡೋದು ತಪ್ಪಲ್ಲ. ಆದರೆ ಆ ಯೋಚನೆಗೆ ಬರೋ ಆಲೋಚನೆಗಳು ಕೆಲವು ತಪ್ಪಾಗಿರ್ಬಹುದಲ್ವಾ? ಏನಾದರೂ ಕೊನೆಯಲ್ಲಿ ಜೀವನಕ್ಕೊಂದು ಪಾಠ ಕಲಿಸೇ ಹೋಗುತ್ತಲ್ವಾ? ಅದರಲ್ಲಿರೋದು ಒಳ್ಳೇದು. ಏನಮ್ಮ ಇಷ್ಟೊಂದು ಫಿಲಾಸಫಿಕಲ್ ಆಗಿ ಮಾತಾಡ್ತಾ ಇದೆಯಾ? ವಯಸ್ಸಾಗ್ತಾ ಆಗ್ತಾ ವೇದಾಂತ ಜಾಸ್ತಿ ಆಗುತ್ತೆ ಅಂತಾರಲ್ಲ, ಅದೇ ನನಗೂ ಆಗಿರ್ಬಹುದು. ಆದರೆ ನಾನು ವೇದಾಂತ ಹೇಳೋದಿಲ್ಲ, ಅದೇ ನನ್ನ ಸಿದ್ಧಾಂತ ನೋಡು. ಏನೋ ಒಟ್ಟಿನಲ್ಲಿ ನೀನು ಇತ್ತೀಚೆಗೆ ತುಂಬ ಖುಷಿಯಾಗಿದೆಯಾ? ಆ ಖುಷಿ ನಿನ್ನ ಕಣ್ಗಳಲ್ಲೇ ಕಾಣಿಸ್ತಾ ಇದೆ. ಹೌದಪ್ಪ, ನಾನಂತೂ ತುಂಬಾನೇ ಖುಷಿಯಾಗಿದ್ದೀನಿ. ಆದರೆ ಅದಕ್ಕೆ ನೀನೇ ಕಾರಣ. ಅದಕ್ಕೆ ನಿಂಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಥ್ಯಾಂಕ್ಸಾ? ಅಂಥದ್ದು ನಾನೇನಮ್ಮ ಮಾಡಿದ್ದೀನಿ? ನೀನೇನ್ ಮಾಡಿಲ್ಲ ಅಂತ ಕೇಳೋ ರಾಮ್. ನೀ ಏನೇ ಮಾಡಿದ್ರು ಅದು ನನಗೋಸ್ಕರ, ನಮ್ಮ ಮನೆಗೋಸ್ಕರ. ಆದ್ರೆ ಇವತ್ತು ನೀನ್ ಮಾಡಿದ್ಯಲ್ಲ, ಆ ಕೆಲಸದಿಂದ ನಿನಗೂ ಖುಷಿ ಸಿಕ್ಕಿದೆ, ನಮ್ಮ ಇಡೀ ಮನೆಗೂ ಖುಷಿ ಸಿಕ್ಕಿದೆ. ಅದನ್ನ ನೋಡಿ ನಾ ಕಣ್ ತುಂಬ್ಕೊಂಡ್ಬಿಟ್ಟೆಪ್ಪ. ಲೀಲಾ ಇವತ್ತು ಎಷ್ಟೊಂದು ಖುಷಿಯಾಗಿದ್ಲು ಗೊತ್ತಾ? ಅದಕ್ಕೆ ನೀನೇ ಕಾರಣ. ನಾವೆಲ್ಲ ಇವತ್ತು ನೀನ್ ಬರೋದೇ ಇಲ್ಲ ಅಂತ ಹೇಳಿದ್ರು ಕೂಡ ಅವಳು ಮಾತ್ರ ನೀ ಬಂದೇ ಬರ್ತೀಯ ಅನ್ನೋ ನಂಬಿಕೆಯಲ್ಲಿದ್ಲು. ಅದಕ್ಕೆ ಸರಿಯಾಗಿ ನೀನ್ ಬಂದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಭಗವಂತನೇ ನಿಮ್ಮಿಬ್ರನ್ನು ಸೇರಿಸ್ತಾ ಇದ್ದಾನೆ ಅಂತ ಅನ್ಸುತ್ತೆ. ನಿನಗೆ ನನ್ನ ಮಾತಿಂದ ಇರಿಸ್ಮುರ್ಸಾಗಬಹುದು, ಏನಪ್ಪ ಅಮ್ಮ ಹೀಗೆಲ್ಲ ಮಾತಾಡ್ತಾಳೆ ಅಂತಾನು ಅನಿಸ್ಬಹುದು. ಆದ್ರೆ ಮನ್ಸಿಗೆ ಅನ್ಸಿದ್ದನ್ನ ಮಗನ್ ಮುಂದೆ ಹೇಳ್ಕೊಳಕ್ಕೆ ನನ್ಗೆ ಯಾವ ಸಂಕೋಚನೂ ಇಲ್ಲ, ಭಯನೂ ಇಲ್ಲ. ನೀನ್ ಬಂದು ಅವಳಿಗೆ ವಿಶ್ ಮಾಡಿದಾಗ ಅವಳ ಮುಖದಲ್ಲಿ ನಗು ನೋಡ್ಬೇಕಿತ್ತು. ಆ ನಗುಗ್ ಬೆಲೆನೇ ಕಟ್ಟಕ್ಕಾಗಲ್ಲ. ವಿಧಿ ನಿನ್ ಜೀವನದಲ್ಲಿ ಏನೇನೋ ಆಟ ಆಡಿರಬಹುದು, ಆದ್ರೆ ಆ ಆಟದಲ್ಲಿ ಒಂದು ಪಾಠ ಇದ್ದೇ ಇರುತ್ತೆ. ಬೇಕಿದ್ರೆ ನೋಡು, ಅಂತರ ಬಂದ್ಮೇಲೆ ನಿನ್ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆದಿರಬಹುದು. ಆದ್ರೆ ಆ ಘಟನೆಗಳಿಂದ ಲೀಲಾ ಮತ್ತೆ ಅಂತರ ಮಧ್ಯೆ ಇರೋ ವ್ಯತ್ಯಾಸನ ನಿನಗೆ ಗೊತ್ತಿಲ್ಲದ ಹಾಗೆ ನಿನ್ನ ಮನಸ್ಸು ಗಮನಿಸಿರುತ್ತೆ. ಅಕ್ಕ, ನೀವೆಲ್ಲ ಅವಳ ಜೊತೆ ಸೇರ್ಕೊಂಡಿರೋದಕ್ಕೆ ಅವಳು ಇಷ್ಟೊಂದು ಮೆರಿತಿದ್ದಾಳೆ. ಬ್ರಿಟಿಷರು ಭಾರತಕ್ಕೆ ಬಂದ ಹಾಗೆ ಅವಳು ನಮ್ಮ ಮನೆಗೆ ಬಂದಿದ್ದಾಳೆ, ಎಲ್ರು ಬುಟ್ಟಿಗೆ ಹಾಕೊಳ್ತಿದ್ದಾಳೆ. ಹೇಗೆ ನಮ್ಮಲ್ಲೇ ಇರೋರು ಅವ್ರ ಜೊತೆ ಸೇರ್ಕೊಂಡು ದೇಶನೇ ಕೊಳ್ಳೆ ಹೊಡ್ಕೊಂಡು ಹೋದ್ರೋ
ಹಾಗೆ ನೀವು ಅವಳಿಗೆ ಸಪೋರ್ಟ್ ಮಾಡಿದ್ರೆ ಅವಳು ಇಡೀ ಮನೆನೇ ಕೊಳ್ಳೆ ಹೊಡ್ಕೊಂಡು ಹೋಗ್ತಾಳೆ ಮೇನ್ ಗೇಟ್ ಇಂದ. ಈ ಮಾತು ನಿಮ್ದ ಅಥವಾ ಸರುದಾ? ಈಗ ನಾನೇನು ಹೇಳೋ ಸ್ಥಿತಿಲಿಲ್ಲ ಲಕ್ಷ್ಮಿ, ನಾನೇನು ಕೇಳಬೇಡ. ನೋಡಿ ಅಕ್ಕ, ನೋಡ್ತಿದ್ದೀರಾ ಅಲ್ವಾ, ದಿನ ಅತ್ತೆ ಹೀಗೆ ಕೊರ್ಗಿ ಕೊರ್ಗಿ ಸಾಯ್ತಿದ್ದಾರೆ. ಸೊ ನೀವ್ ಲೀಲಾಗೆ ಸಪೋರ್ಟ್ ಮಾಡ್ಬೇಡಿ ಅಕ್ಕ. ನೀವ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಅವಳು ಬೆಳೆಯೋದಕ್ಕಾಗಲ್ಲ. ಹೌದಾ? ಹೌದು ಅಕ್ಕ. ಅಷ್ಟಿಲ್ದೇ ಇದ್ದಿದ್ರೆ ನಾನು ಅಂತರ ಅತ್ತೆನ್ ಕರ್ಕೊಂಡ್ ಬಂದ್ ಯಾಕೆ ಈ ವಿಷಯ ಡಿಸ್ಕಸ್ ಮಾಡ್ತಿದ್ದೆ ಹೇಳಿ. ಇವಾಗ ಯಾರೋ ಒಬ್ರು ಬಂದು ನಿಮ್ ಗಂಡನ ನಾನು ಲವ್ ಮಾಡ್ತಿದ್ದೀನಿ, ನಾನು ಅವ್ರನ್ನ ಮದ್ವೆ ಆಗ್ತೀನಿ ಅಂತೆಲ್ಲ ನಿಮ್ ಮುಂದೆನೆ ಹೇಳಿದ್ರೆ ನಿಮ್ ರಿಯಾಕ್ಷನ್ ಹೇಗಿರುತ್ತೆ ಹೇಳಿ? ನೀವೇನ್ ಮಾಡ್ತೀರಾ ಆಗ? ಹೇಳಮ್ಮ ಲಕ್ಷ್ಮಿ, ನೀನೊಂದು ಹೆಣ್ಣಾಗಿ ನೀನ್ ಏನ್ ಮಾಡ್ಬೋದು? ಹೆಂಡತಿ ಸ್ಥಾನದಲ್ಲಿ ನಿಂತು ನೀನ್ ಏನ್ ಮಾಡ್ಬೋದು ಅಂತ ಹೇಳು. ಈ ಮಾತು ನಿಜವಾಗ್ಲೂ ಯಾರೇ ಬಂದು ಕೇಳಿದ್ರು ನಾನು ಕೇರ್ ಮಾಡಲ್ಲ. ಯಾಕೆ ಅಂದ್ರೆ ನನ್ನ ಗಂಡ ನಾನು ಬಿಟ್ಟು ಹೋಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಪ್ರೀತಿಲಿ ಯಾವಾಗ್ಲೂ ನಂಬಿಕೆ ಇರಬೇಕು. ಆಗ್ಲೇ ಆ ಪ್ರೀತಿಗೆ ಮನ್ಸಲ್ಲಿ ಜಾಗ ಸಿಗೋದು. ಯಾವಾಗ್ಲೂ ಅನುಮಾನನ ತುಂಬಿಕೊಂಡಿರೋ ಹೃದಯದಲ್ಲಿ ಪ್ರೀತಿಗೆ ಜಾಗ ಇಲ್ಲ. ಇದನ್ನು ಕೂಡ ನಾನು ಲೀಲಾ ಅವರಿಂದಾನೇ ಕಲ್ತಿರೋದು. ಒಬ್ರಲ್ಲ 100 ಜನ ಬಂದ್ರು ನನ್ನ ಗಂಡನ ಮಧ್ಯೆ ಇರೋ ಪ್ರೀತಿನ ಯಾರು ದೂರ ಮಾಡಕ್ಕಾಗಲ್ಲ. ನಿಮ್ ಪ್ರೀತಿ ಮೇಲೆ ನಿಮ್ಗೆ ನಂಬಿಕೆ ಧೈರ್ಯ ಇದ್ದಿದ್ರೆ ಸರು ಮಾತನ್ನ ಕಟ್ಕೊಂಡು ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ನನ್ನ ಮಾತು ನಿಮಗೆ ಹಾಶ್ ಅಂತ ಅನಿಸ್ಬೋದು, ಆದ್ರೆ ಯೋಚನೆ ಮಾಡಿ, ಇದೇ ನಿಜ ಅಂತ ಅನ್ಸುತ್ತೆ. ಅಕ್ಕ, 1 ನಿಮಿಷ, ನನ್ನ ಮಾತಿನ್ನೂ ಮುಗ್ದಿಲ್ಲ. ನೀವು ಲೀಲಾ ಅವ್ರ ಬಗ್ಗೆ ಮಾತಾಡ್ತಿದ್ರಿ. ಲೀಲಾ ಅವ್ರು ಇವತ್ತಿನವರೆಗೂ ಯಾರಿಗೂ ಬೈದಿಲ್ಲ, ಯಾರ ಮೇಲೂ ರೇಗಾಡೂ ಇಲ್ಲ. ಅವರು ನೋಡಕ್ ಎಷ್ಟು ಮುದ್ದಾಗಿದ್ದಾರೋ ಅವ್ರ ಮನಸ್ಸು ಕೂಡ ಅಷ್ಟೇ ಮುದ್ದು, ಅಷ್ಟೇ ಮೃದು ಕೂಡ ಹೌದು. ಅವರು ಮನಸ್ಸಲ್ಲಿ ಯಾವುದನ್ನು ಇಟ್ಕೊಳ್ಳೋದಿಲ್ಲ, ಎಲ್ಲ ನೇರವಾಗಿ ಹೇಳ್ತಾರೆ. ಆ ಮಾತಲ್ಲಿ ಯಾವುದು ತಳುಕು ಬಳುಕು ಯಾವುದು ಇರಲ್ಲ, ವೆರಿ ಸ್ಟ್ರೇಟ್ ಫಾರ್ವರ್ಡ್. ಅಂಡ್ ನೀವು ಧೈರ್ಯವಾಗಿರಿ. ಸತ್ಯ ಎಲ್ಲಿರುತ್ತೋ ಅಲ್ಲಿ ಜಯ ಇದ್ದೇ ಇರತ್ತೆ. ಬೇಕಿದ್ರೆ ಸರು ಕೇಳಿ, ಅವಳಿಗೆ ರೀಸೆಂಟ್ ಆಗಿ ಪುರಾಣ ಪಾಠ ಮಾಡಿದ್ದೆ. ಸರು ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡು. ಬರಲಾ? ಓಕೆ ಫೈನ್. ನಿನಗೆ ನೆನಪೇ ಇಲ್ಲ ಅಂತ ಇಟ್ಕೊಳ್ಳೋಣ, ನಿನಗೆ ಅದ್ರ ಬಗ್ಗೆ ಯೋಚನೆನೂ ಬಂದಿಲ್ಲ ಅಂತ ಇಟ್ಕೊಳ್ಳೋಣ. ನಿನಗೆ ಯಾರೂ ನೆನಪೇ ಇಲ್ಲ ಅಂದಮೇಲೆ ನೀನು ಆಗಾಗ ಹೊರಗೋಗ್ತಿಲ್ಲ, ಯಾಕೆ? ಬಟ್ ದುರ್ಗಾ ಬರೀ ಮೆಸೇಜಸ್ಗೆ ರಿಪ್ಲೈ ಮಾಡ್ತಿದ್ದಾಳೆ, ಮೆಸೇಜ್ ಮಾಡ್ತಿದ್ದಾಳೆ ಅಷ್ಟೇ. ಆದರೆ ಡೈರೆಕ್ಟ್ ಆಗಿ ಯಾವತ್ತೂ ಕಾಲ್ ಮಾಡಿಲ್ಲ. ಅವಳ ವಾಯ್ಸ್ನೂ ಯಾರೂ ಕೇಳಿಲ್ಲ. ಅದರ ಅರ್ಥ ಏನಿರ್ಬೋದು? ಹೀಗೆ ಮಾತು ಕೇಳದೆ ಇರೋರು ಇವತ್ತು ಈ ಮನೆಯಲ್ಲಿ ಕಣ್ಣು ಕಾಣದೇ ಇರೋ ತರ ಹೊಟ್ಟೋಗಿದ್ದಾರೆ. ಆಗಾಗ ನಿನಗೆ ಫೋನ್ ಮಾಡ್ತಾ ಇರ್ತಾರಲ್ಲ, ಯಾರದು? ಗೊತ್ತೇ ಇಲ್ಲದೆ ಇರೋರಿಗೆ ಕಾಲ್ ಬರುತ್ತಾ? ಇದೆಲ್ಲ ನನಗೆ ಯಾವುದು ನೆನಪಿಲ್ಲ. ಆದ್ರೂ ನಾನು ಹೊರಗಡೆ ಹೋಗ್ತೀನಿ, ಯಾಕಂದ್ರೆ ಹೊರಗಡೆ ನನ್ನವರು ಅಂತ ಒಬ್ರಿದ್ದಾರೆ. ಇಷ್ಟು ದಿನ ನನ್ನನ್ನು ನೋಡ್ಕೊಂಡವರು, ನನ್ನನ್ನು ಜೋಪಾನವಾಗಿ ಕಾಪಾಡಿದವರು ಒಬ್ರಿದ್ದಾರೆ. ಏನೇ ವಿಷಯ ಇದ್ರೂ ನಾನು ಅವ್ರ ಹತ್ರನೇ ಹೇಳ್ಕೊಳ್ಳೋದು, ಅವ್ರ ಹತ್ರನೇ ಹಂಚ್ಕೊಳ್ಳೋದು. ನಾನು ಮುಂದೆ ಏನು ಮಾಡಬೇಕು, ಹೇಗಿರಬೇಕು ಅದನ್ನೆಲ್ಲ ಅವರೇ ಹೇಳ್ಕೊಡೋದು. ಅದಕ್ಕೆ ಆಗಾಗ ನಾನು ಹೊರಗಡೆ ಹೋಗ್ತಿರ್ತೀನಿ. ನಿನಗೋಸ್ಕರ ಅಂತ ಒಬ್ರು ಹೊರಗಡೆ ಇದ್ದಾರ? ಯಾರು? ಯಾರದು? ಹೇಳ್ತೀನ ಅಭಿ, ನನಗೆ ಅಂತ ಹೊರಗಡೆ ಇರೋರು, ನನ್ನನ್ನು ಜೋಪಾನವಾಗಿ ಕಾಪಾಡಿದವರು ಬೇರೆ ಯಾರೂ ಅಲ್ಲ. ಅವರು ನಿನಗೂ ಗೊತ್ತಿರೋರೆ.
ಅವರು ಈ ಮನೆಯವರೇ ಕೂಡ. ಮಂತ್ರ ಯಾರದು? ಅಂದ್ರೆ ಆ ಭಗವಂತ, ಆ ದೇವರು, ಪರಮಾತ್ಮ ಅಂತಾರಲ್ಲ, ಅವನೇ ನನ್ನನ್ನು ನೋಡ್ಕೊಂಡಿದ್ದು. ನಾನು ಹೊರಗಡೆ ದೇವಸ್ಥಾನಕ್ಕೆ ಅಂತ ಹೋಗ್ತೀನಿ, ನನ್ನ ಕಷ್ಟನೆಲ್ಲ ಅವನ ಹತ್ರ ಹೇಳ್ಕೊತೀನಿ. ಆಗ ನನಗೆ ಸ್ವಲ್ಪನಾದರೂ ಸಮಾಧಾನ ಆಗುತ್ತೆ. ನಾನು ಈ ಮನೆಗೆ ಬಂದಾಗ ನನಗೇನೂ ನೆನಪಿರಲಿಲ್ಲ. ಆಮೇಲೆ ಎಲ್ಲ ನೆನಪಿಗೆ ಬಂತು, ಎಲ್ಲ ಪ್ರೀತಿನೂ ವಾಪಸ್ ಸಿಕ್ತು. ಆದ್ರೆ ನನ್ನ ಗಂಡ ಮಾತ್ರ ನನಗೆ ವಾಪಸ್ ಸಿಕ್ಲೇ ಇಲ್ಲ ಅಭಿ. ನನ್ನ ಕುತ್ತಿಗೆ ಖಾಲಿ ಇದೆಯಲ್ಲ ಅಂತ ದೇವಸ್ಥಾನದಲ್ಲಿ ತಾಳಿ ಕಟ್ಟೋಕೆ ಕೇಳ್ಕೊಂಡೆ. ಆದ್ರೆ ಅದು ಆಗ್ಲಿಲ್ಲ. ಇದಕ್ಕಿಂತ ಒಂದು ಹೆಣ್ಣಿಗೆ ನೋವಿನ ವಿಷಯ ಇನ್ನೇನಿರುತ್ತಬಿ? ಏನಿರುತ್ತೆ ಹೇಳು? ಅದಕ್ಕೆ ಅದನ್ನೆಲ್ಲ ಹೇಳ್ಕೊಳಕ್ಕೆ ಆಗಾಗ ನಾನು ದೇವಸ್ಥಾನಕ್ಕೆ ಹೋಗ್ತಿರ್ತೀನಿ. ನೀನ್ ಕೇಳ್ಬೋದು, ನಿನ್ನ ಹಳೆ ಫ್ರೆಂಡ್ಸು, ನಿನ್ನ ಹಳೆ ಸಂಬಂಧಗಳು ಯಾವುದು ನಿನಗೆ ನೆನಪಿಲ್ವಾ ಅಂತ. ನೆನಪಿದ್ರು ಅವ್ರು ಯಾರು ನನಗೆ ಬೇಡ ಅಭಿ. ನನಗೆ ನೀನ್ ಬೇಕು ಅಭಿ. ನೀನಷ್ಟೇ ನನಗೆ ಮುಖ್ಯ, ನೀನಷ್ಟೇ. ಅಂತರ ಕಾಮ್ ಡೌನ್. ನಿನಗೆ ಹರ್ಟ್ ಮಾಡಬೇಕು ಅಂತ ನಾನು ಈ ಪ್ರಶ್ನೆ ಕೇಳಿಲ್ಲ, ಬೇಜಾರು ಮಾಡ್ಕೋಬೇಡ. ಅಪ್ಪ, ಈ ಕಣ್ಣೀರೇ ನನ್ನನ್ನು ಕೊನೆಗೂ ಕಾಪಾಡ್ಬಿಡ್ತು. ಯಾವುದಕ್ಕೂ ಇನ್ನೊಂದು ಸ್ವಲ್ಪ ಕಣ್ಣೀರನ್ನ ಸ್ಟಾಕ್ ಇಟ್ಕೊಳ್ಳೋದು ಒಳ್ಳೇದು. ಇವ್ನು ಯಾವಾಗ ಬೇಕಿದ್ರೂ ರೆಬಲ್ ಆಗ್ಬೋದು. ಆ ಟೈಮಲ್ಲೆಲ್ಲ ಒಂದೆರಡು ಹನಿ ಕಣ್ಣೀರು ಸುರಿಸ್ಬಿಟ್ರೆ ಇವನು ಹೇಗೋ ಮೇಂಟೈನ್ ಮಾಡ್ಕೋಬೋದು. ಇರ್ಲಿ ಬಿಡು ಅಭಿ, ಹೆಣ್ಣಿಗೆ ಇಂಥ ನೋವೆಲ್ಲ ಸಹಜ. ವಾವ್, ಎಷ್ಟು ನಿಸ್ವಾರ್ಥ ಇದೆ ಈ ಲೈನ್ಸಲ್ಲಿ. ನೀವು ನನಗೆ ಮಾತ್ರ ದರ್ಶನ ಕೊಡ್ಬೇಕು ಅಂತ ಆ ಸಾಲಲ್ಲಿ ಬರ್ತಿಲ್ಲ. ಆ ಸಾಲಲ್ಲಿ ಬರ್ತಿರೋದು ನನ್ನ ಮನಸ್ಸಲ್ಲಿದೆ. ನೀವು ನನ್ನವರಾಗೆ ಉಳಿಬೇಕು, ಅದೇ ನನ್ನ ಸ್ವಾರ್ಥ. ನನ್ನ ಮನಸ್ಸು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗಲೆಲ್ಲ ನನ್ನ ಹೃದಯ ತೋಟದಲ್ಲಿ ಒಂದೊಂದು ಪ್ರೀತಿ ಸಸಿ ನಟ್ಟಾಗೆ. ಇತ್ತೀಚೆಗೆ ನನ್ನ ಮನಸ್ಸು ಬರೀ ಹಸಿರು ತುಂಬೋಗಿದೆ. ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಹೋದರೆ ಇನ್ನೇನಾಗುತ್ತೆ ಹೇಳಿ? ಇಷ್ಟೊಳ್ಳೆ ಜಾಗನ ನ್ಯಾಷನಲ್ ಪಾರ್ಕ್ ಅಂತ ಅನೌನ್ಸ್ ಮಾಡಿಸಿ ಅಲ್ಲಿ ಬೇರೆ ಯಾರಿಗೂ ಓಡಾಡೋಕ್ಕೆ ಬಿಡದೆ ನಾವಿಬ್ಬರು ಮಾತ್ರ ಇರಬೇಕು ಅನ್ನಿಸ್ತಾ ಇದೆ ಯಜಮಾನ್ರೆ. ನ್ಯಾಷನಲ್ ಪಾರ್ಕ್, ಹೃದಯ, ವಾವ್, ವಾಟ್ ಅನ್ ಇಮ್ಯಾಜಿನೇಷನ್. ನನ್ನ ಮನಸ್ಸಲ್ಲಿರೋದು ಬನ್ನೀರ್ಘಟ್ಟ, ಬಂಡೀಪುರ, ನಾಗರಹೊಳೆ ಎಲ್ಲ ನ್ಯಾಷನಲ್ ಪಾರ್ಕ್ಗಿಂತ ದೊಡ್ಡದಾಗಿರೋ ನ್ಯಾಷನಲ್ ಪಾರ್ಕು. ಅದಕ್ಕೆ ನೀವೇ ರಾಜ, ನಾನೇ ರಾಣಿ. ಈ ಲೈನ್ಸ್ ಯಾಕೆ ಬರ್ತಿರ್ಬೋದು? ಯಾವ ಲೈನ್ ರೀ? ಈಗ ನೀನಿಲ್ಲಿ, ನಾನಲ್ದೆ ನಿಮ್ಮ ಡೌಟ್ನ ಇನ್ಯಾರು ಕ್ಲಿಯರ್ ಮಾಡೋಕ್ಕಾಗುತ್ತೆ? ಯಾವ ಲೈನ್ ತೋರಿಸಿ. ಓ, ಈ ಲೈನಾ? ಏನು ಬರ್ದಿದೆ ಅಂದರೆ, ನೀವು ಆದಷ್ಟು ಬೇಗ MBBS ಓದಿ MD ಮಾಡಿ ಹಾರ್ಟ್ ಸರ್ಜನ್ ಆಗಬೇಕು ಅಂತ ಬರ್ದಿದೆ. ಯಾಕಂದರೆ ನೀವು ನನ್ನ ನೋಡಿದ ತಕ್ಷಣ ನನ್ನ ಹಾರ್ಟ್ ಬೀಟು ಫಾಸ್ಟಾಗಿ ಬಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ನನ್ನ BP, ಶುಗರು ಎಲ್ಲ ಮೇಲೆ ಕೆಳಗಡೆ ಹೋಗುತ್ತಲ್ವಾ. ಯಾಕೆಂದರೆ ನೀವು ನನ್ನ ಹಾರ್ಟಲ್ಲಿ ಬಚ್ಚಿಟ್ಕೊಂಡಿದ್ದೀರಾ. ನನ್ನ ಹಾರ್ಟ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನೀವೇ ಸರಿ ಮಾಡಬೇಕು ಅಂತ ಬರ್ದಿದೆ. ಬೇರೆ ಡಾಕ್ಟರ್ಸು ಸರಿ ಮಾಡ್ಬೋದು, ಆದರೆ ಆ ಕೀ ನಿಮ್ಮ ಹತ್ರ ಇದೆಯಲ್ಲ, ಅದನ್ನ ನೀವೇ ಸರಿ ಮಾಡಬೇಕು. ಅದಕ್ಕೆ ಆದಷ್ಟು ಬೇಗ MBBS ಮಾಡಿ MD ಮಾಡಿ ಹಾರ್ಟ್ ಸರ್ಜನ್ ಆಗಿ ಅಂತ ಬರ್ದಿದೆ. ವಾವ್,
ತುಂಬ ಇಂಟೆನ್ಸ್ಟಾಗಿ ಲವ್ ಮಾಡೋರು ಮಾತ್ರ ಈ ಥಾಟ್ಸ್ ಬರೋಕ್ಕೆ ಸಾಧ್ಯ. ನನ್ನ ಬೆಳದಿಂಗಳ ಬಾಲೆ ನನ್ನನ್ನು ಅಷ್ಟು ಇಷ್ಟಪಡ್ತಾಳೆ. ಜಗತ್ತಲ್ಲಿ ಲವ್ ಅನ್ನೋ ಯೂನಿವರ್ಸಿಟಿಯಲ್ಲಿ ನೀವು ಫಸ್ಟ್ ಬಂದ್ರೆ ಬೆಳದಿಂಗಳ ಬಾಲೆ ಸೆಕೆಂಡ್ ಬರ್ತಾಳೆ. ಇನ್ಫ್ಯಾಕ್ಟ್ ಇತ್ತೀಚೆಗೆ ಆ ಬೆಳದಿಂಗಳ ಬಾಲೆ ಮೇಲೆ ನನಗೂ ಪ್ರೀತಿ ಜಾಸ್ತಿ ಆಗ್ತದೆ. ಹೌದಾ ರೀ? ಬೆಳದಿಂಗಳ ಬಾಲೆ ಅಂದ್ರೆ